Hello everyone, welcome to Insta KS. This is Shashank Hegganavar. So in today's class, as a part of 70 days challenge, we'll discuss today regarding the geography topic, and that is specifically related to settlement geography. ವಸಾಹತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಈ 70 ದಿನದ ಚಾಲೆಂಜ್ ಏನಿದೆ, ಮೀನ್ಸ್ ರೈಟಿಂಗ್ ಅಪ್ರೋಚ್ ಅನ್ನ ಏನು ಕಲಿಯೋದಿದೆಯಲ್ಲ, ಅದರ ರಿಲೇಟೆಡ್ ಆಗಿ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ದಟ್ ಈಸ್ ರಿಗಾರ್ಡಿಂಗ್ ದಿ ಸಿಟಿ ಏರಿಯಾಸ್ ಆರ್ ಅರ್ಬನ್ ಏರಿಯಾಸ್ ಅಂಡ್ ದಿ ರೂರಲ್ ಅರ್ಬನ್ ಫ್ರಿಂಚ್. ನಗರ ಮತ್ತೆ ನಗರ ಗ್ರಾಮೀಣ ಅಂಚು ಅಂದ್ರೆ ಏನಂತ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ನಗರ ಗ್ರಾಮೀಣ ಅಂಚುದ್ ರಿಲೇಟೆಡ್ ಆಗಿ 2014 ಅಲ್ಲಿ KS ಮೇನ್ಸ್ ಅಲ್ಲೂ ಕ್ವಶನ್ ಕೇಳಿದಾನೆ. ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದಿ ರೂರಲ್ ಅರ್ಬನ್ ಫ್ರಿಂಚ್, ನಗರ ಗ್ರಾಮೀಣ ಅಂಚದ್ದು ಲಕ್ಷಣಗಳು ಏನಿರುತ್ತೆ ಅನ್ನೋ ಅದ್ರ ಮೇಲೆ ಕ್ವಶನ್ ಕೇಳಿದ್ದು. ಓಕೆ, ಬಟ್ ಎನಿವೆ ಬ್ರಾಡರ್ ಕಂಟೆಕ್ಸ್ಟ್ ಅಲ್ಲಿ ನೋಡಕ್ ಟ್ರೈ ಮಾಡೋಣ. ನಗರ ಗ್ರಾಮೀಣ ಅಂಚು ಅನ್ನೋದನ್ನ ತಿಳಿಯೋದಕ್ಕಿಂತ ಮುಂಚೆ ನಮ್ಗೆ ನಗರ ಪ್ರದೇಶ ಅಂದ್ರೆ ಏನ್ ಗೊತ್ತಾಗ್ಬೇಕು, ಗ್ರಾಮೀಣ ಪ್ರದೇಶ ಅಂದ್ರೆ ಏನ್ ಅನ್ನೋದು ಗೊತ್ತಾಗ್ಬೇಕು. ಸೊ ವಿ ಶುಡ್ ಫಸ್ಟ್ know the things that what is urban area and what is the rural area. Okay, so based on that what is the fringe character ಅಂತ ಅನ್ನೋದು ಈಸಿ ಆಗಿ ನಾವು ಡಿರೈವ್ ಮಾಡಬಹುದು. ಸೊ let us say as a first part regarding the city. ನಗರ ಪ್ರದೇಶ ಅಂತಂದಾಗ, ಓಕೆ, as a definition there is no any specific definitions for the defining the city, but still 1991 as per the 1991 government of India's statement which they referred 1961 census 1960 ಜನಗಣತಿಯನ್ನ ಮೂಲವಾಗಿ ಪರಿಗಣನೆ ಮಾಡಿ 91ರಲ್ಲಿ ಮೆನ್ಷನ್ ಯಾವ ರೀತಿಯಾಗಿ ಮಾಡಿದಾರೆ ಅಂತಂದ್ರೆ, ಯಾವುದೇ ಒಂದು ಪ್ರದೇಶ ಅದರ ಜನಸಂಖ್ಯೆ ಅಂದ್ರೆ 4 ಕಂಡೀಷನ್ ಇರ್ಬೇಕಂತ ಹೇಳ್ತಾರೆ ನಗರ ಪ್ರದೇಶ ಅನ್ನೋದನ್ನ ಕನ್ಸಿಡರ್ ಮಾಡ್ಬೇಕಂದ್ರೆ. ದಟ್ ಈಸ್ 4 ಕ್ರೈಟೇರಿಯಾಸ್ ಇಟ್ ಶುಡ್ ಹ್ಯಾವ್. ಓಕೆ, ಅಂಡ್ ದ ಫಸ್ಟ್ ಒನ್ ಬೀಯಿಂಗ್ it should have more than 5,000 population. Okay, 5,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರಬೇಕು. ಓಕೆ, ಅಂಡ್ ಸೆಕೆಂಡ್ ಕಂಡೀಷನ್ ಅಂತಂದಾಗ, ಕ್ರೈಟೇರಿಯಾ ಅಂತಂದಾಗ, ಪ್ರತಿ ಚದರ ಮೈಲಿಗೆ ಮೋರ್ ದನ್ 1,000 ಪಾಪ್ಯುಲೇಷನ್ ಸ್ಟ್ರಕ್ಚರ್ ಇರಬೇಕು. ದಟ್ ಇಸ್ ಅಟ್ ಲೀಸ್ಟ್ 1,000 ಪಾಪ್ಯುಲೇಷನ್ ಪರ್ ಸ್ಕ್ವೇರ್ ಮೈಲ್. ಪರ್ ಸ್ಕ್ವೇರ್ ಮೈಲ್, ಪ್ರತಿ ಚದುರು ಮೈಲಿಗೆ ಕನಿಷ್ಠ 1,000 ಜನಸಾಂದ್ರತೆಯನ್ನ ಹೊಂದಿರಬೇಕು. ದಟ್ ಇಸ್ ಅ ಡೆನ್ಸಿಟಿ. ಅಂಡ್ ಥರ್ಡ್ ಕಂಡೀಷನ್ ಇಟ್ ಇಸ್ ಸೇಯಿಂಗ್ ದಟ್ ಕ್ರೈಟೇರಿಯಾ ಇಟ್ ಇಸ್ ಸೇಯಿಂಗ್ ದಟ್ 3/4 ಆಫ್ ದಿ ಪಾಪ್ಯುಲೇಷನ್, 3/4 ಆಫ್ ದಿ ಪಾಪ್ಯುಲೇಷನ್ ಮಸ್ಟ್ ಬಿ ಇನ್ವಾಲ್ವ್ಡ್ ಇನ್ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, 4/3 ಜನಸಂಖ್ಯೆ ಏನಿದೆ ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿರಬೇಕಂತ ಹೇಳ್ತಾರೆ. ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿರಬೇಕು. ಅಂಡ್ ಫೋರ್ತ್ ಕಂಡೀಷನ್ ಏನಿದೆ, ಕ್ರೈಟೇರಿಯಾ ಏನಿದೆ, ದ ಜನರಲಿಸ್ಟಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ದಟ್ ದಿಸ್ ಏರಿಯಾ ಶುಡ್ ಹ್ಯಾವ್ ವೆಲ್ ಎಸ್ಟಾಬ್ಲಿಷ್ಡ್ ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯ, ರಚನೆ ಇರಬೇಕು. ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸ್ ಗಳಾಗಿರ್ಬೋದು, ಆಡಳಿತ ಕೇಂದ್ರಗಳಾಗಿರ್ಬೋದು, ಸ್ಕೂಲ್ಸ್ ಗಳಾಗಿರ್ಬೋದು, ಕಾಲೇಜಸ್ ಗಳಾಗಿರ್ಬೋದು, ಶಾಲೆಗಳು, ಕಾಲೇಜುಗಳು, ಹಾಸ್ಪಿಟಲ್ಸ್, ಈ ರೀತಿಯಾಗಿರುವಂತ ಸೌಲಭ್ಯಗಳೇನಿರಬೇಕು ಲಭ್ಯವಾಗಿರಬೇಕು. ಸೊ ದಿಸ್ ಶುಡ್ ಎಕ್ಸಿಸ್ಟ್ ಇನ್ ದಿ ಏರಿಯಾ ಸೊ ದಟ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಸಿಟಿ ಏರಿಯಾ ಅಂತ ಹೇಳಿ. ದಟ್ ಇಸ್ ಅ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೇವೆ. ಮೂಲ ಸೌಕರ್ಯಗಳ ಅಭಿವೃದ್ಧಿ ಹೊಂದಿರುವಂತ ಪ್ರದೇಶ ಇರಬೇಕು. ಈ ರೀತಿಯ 4 ಲಕ್ಷಣಗಳು ಇದ್ವು ಅಂತಂದ್ರೆ ಇದನ್ನ ನಗರ ಅಂತ ಕನ್ಸಿಡರ್ ಮಾಡ್ತದೆ. ಬಟ್ ಈ ಸಿಟಿ ಅಂತ ಅನ್ನೋದು ಇದ್ರ ಒಳಗೆ ಆಕ್ಚುಲಿ ಗ್ರೇಡಿಂಗ್ ಅಲ್ಲೂ ಬರುತ್ತೆ. ಓಕೆ, ಪ್ರತಿ ಒಂದು ನಗರ ಅದರದ್ದು ಜನಸಂಖ್ಯೆ ಆಧಾರದ ಮೇಲೆ ಬೇರೆ ಬೇರೆ ನಗರಗಳ ರಚನೆಯಲ್ಲೂ ಬರುತ್ತೆ. ಅಂಡ್ ಕೋರ್ಸ್ ಆಫ್ ಟೈಮ್ ಅಲ್ಲೇ, ಓಕೆ, ಕಾಲಾಂತರದಲ್ಲಿ ಅವಧಿಯಲ್ಲೂ ಸಹ ಬದಲಾವಣೆಗಳನ್ನ ಮೆನ್ಷನ್ ಮಾಡ್ತೇವೆ. ಸೊ ಬೇಸ್ಡ್ ಆನ್ ದಟ್ ಸಿಟಿದ ಡೆಫಿನೇಷನ್ ಚೇಂಜ್ ಆಗಿದೆ. ಬಟ್ ಬೇಸಿಕ್ ಆಗಿ ಏನಿದೆ ಅಂತ ಅನ್ನೋದನ್ನ ಮೆನ್ಷನ್ ಮಾಡಿದೆ. ಇನ್ನು ಫರ್ದರ್ ನೆಕ್ಸ್ಟ್ ಸ್ಲೈಡ್ಸ್ ಒಳಗೆ ನಾನು ಹೇಳ್ಬೇಕಾದ್ರೆ ಈಗ ಏನು ಕನ್ಸಿಡರೇಷನ್ ಆಗ್ತಾ ಇದೆ ಅಂತ ಅನ್ನೋದನ್ನ ಮೆನ್ಷನ್ ಮಾಡ್ತೇನೆ. ಬಟ್ ದಿಸ್ ಇಸ್ ದ ಥಿಂಗ್ ಆಫ್ ಕನ್ಸಿಡರಿಂಗ್ ದ ಸಿಟಿ. ಓಕೆ, ಸೊ ಇನ್ನೊಂದು ಅಪ್ರೋಚ್ ಅಲ್ಲಿ ನಾವು ನೋಡಿದಾಗ, ಅಂದ್ರೆ ಜನರಲಿಸ್ಟಿಕ್ ಆಗಿ ಅಪ್ರೋಚ್ ಒಳಗೆ ನಾವು ನೋಡುವಂತಂದ್ರೆ ಸಿಟಿ ಅಂತಂದ್ರೆ ಯಾವ್ದಂತ ಕನ್ಸಿಡರ್ ಮಾಡಬಹುದು ಅಂತಂದ್ರೆ, ಇಟ್ ಈಸ್ ಎ ಪರ್ಮನೆಂಟ್
densely settled place with administratively defined boundaries. Administratively defined boundaries, and where we can say that members, that is the population, work primarily in non-agricultural activity or non-agrarian activities. ಇದು ಜನರಲೈಸ್ಡ್ ಆಗಿ ಡೆಫಿನೇಷನ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಗರ ತಂದಾಗ ಏನು, ಒಂದು ಸ್ಥಳೀಯ ಸರ್ಕಾರದ ಅಧಿಕಾರ ವ್ಯಾಪ್ತಿಯಲ್ಲಿ ಒಳಪಡುವ ಹಲವು ಸಮಾನ ಆಸಕ್ತಿಗಳನ್ನು ಹೊಂದಿರುವ ಮತ್ತು ಸಂಸ್ಥೆಗಳನ್ನು ಹೊಂದಿರುವ ಒಂದು ಸೀಮಿತ ಭೌಗೋಳಿಕ ಪ್ರದೇಶವಾಗಿದ್ದು ದಟ್ಟವಾಗಿ ನೆಲೆಸಿರುವಂತಹ ಅಥವಾ ಸಾಂದ್ರವಾಗಿ ನೆಲೆಸಿರುವಂತಹ ಜನಸಮುದಾಯವನ್ನ ಹೊಂದಿರುವಂತಹ ಪ್ರದೇಶವನ್ನ ನಗರ ಎಂದು ಕರೆಯುವರು ಅಂತ ಮೆನ್ಷನ್ ಮಾಡಿದ್ದಾರೆ. ದಿಸ್ ಇಸ್ ಜನರಲಿಸ್ಟಿಕ್ ಡೆಫಿನೇಷನ್ ವೇರ್ ವಿ ಕ್ಯಾನ್ ಮೆನ್ಷನ್. ಸೊ ಅಗೇನ್ ಇದರಲ್ಲೂ ಸಹ ನಾವು ನೋಡಿದ್ವತ್ತಂದ್ರೆ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಹೆಚ್ಚಿರೋದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದೆ, ಅಂಡ್ ದಿ ವರ್ಕ್ ಫೋರ್ಸ್ ಆಫ್ ದಿ ಪಾಪ್ಯುಲೇಷನ್ ಇನ್ ವಿಚ್ ದೇ ಆರ್ ಇನ್ವಾಲ್ವ್ಡ್, ದಟ್ ಇಸ್ ನಾನ್ ಅಗ್ರಿಕಲ್ಚರ್ ಆಕ್ಟಿವಿಟಿ, ಅಂದ್ರೆ ಸೆಕೆಂಡರಿ ಆರ್ ಟರ್ಷರಿ ಸೆಕ್ಟರ್ ಆಕ್ಟಿವಿಟೀಸ್ ಒಳಗೆ ಏನ್ ಇನ್ವಾಲ್ವ್ ಇರ್ತಾರಲ್ಲ ಅದರದ್ದು ಡಾಮಿನೇಷನ್ ಇರುತ್ತಂತ ಅನ್ನೋದನ್ನೇ ಮೆನ್ಷನ್ ಮಾಡ್ತಾ ಇದೆ. ಇದು ಸಹ ಡೆಫಿನೇಷನ್. ಅದರ್ ದನ್ ದಿಸ್, ಈ ನಗರ ಪ್ರದೇಶ ತಂದಾಗ ಇಲ್ಲಿರುವಂತ ಜನರ ಲಕ್ಷಣಗಳಲ್ಲೂ ಸಹ ಬದಲಾವಣೆ ಇರುತ್ತೆ. ಅದರ ಬೇಸಿಸ್ ಮೇಲೂ ನಗರ ಅನ್ನೋದು ಯಾವ ರೀತಿಯಾಗಿ ಅನ್ನೋದನ್ನು ಕನ್ಸಿಡರ್ ಮಾಡಬಹುದು. ಸೊ ನಗರ ಪ್ರದೇಶದ ಗುಣಲಕ್ಷಣಗಳಲ್ಲಿ, ಅಲ್ಲಿ ವಾಸಿಸ್ತಾ ಇರುವಂತಹ ಜನರ ಲಕ್ಷಣಗಳಲ್ಲಿ ನಾವು ನೋಡುವತ್ತಂದ್ರೆ ಗ್ರಾಮೀಣ ಭಾಗ ಮತ್ತು ನಗರಗಳಲ್ಲಿರುವ ವ್ಯತ್ಯಾಸವನ್ನ ನೋಡಬಹುದು. ಸೊ ಯು ಕ್ಯಾನ್ ಸಿ ನಗರ ಪ್ರದೇಶಗಳಲ್ಲಿ ಸಾಮಾಜಿಕ ವೈವಿಧ್ಯತೆ ಏನಿರುತ್ತೆ ಹೆಚ್ಚಿರುತ್ತೆ. ಸೊ ಇನ್ ದ ಸಿಟಿ ಏರಿಯಾಸ್ ವಿ ಫೈಂಡ್ ಇಟ್ ಆಸ್ ಮೋರ್ ಸೋಷಿಯಲ್ ಡೈವರ್ಸಿಟಿ. Okay, it could be like different religion, caste ಆಗಿರಬಹುದು. So many of these languages ಒಳಗೆ ಮಿಕ್ಸಿಂಗ್ ಇರುತ್ತೆ. So many of these kind of the activities we can see that much diversity is seen in the city areas. ನಗರ ಭಾಗಗಳಲ್ಲಿ ಈ ಸಾಮಾಜಿಕ ವೈವಿಧ್ಯತೆ ಏನಿರುತ್ತೆ ಹೆಚ್ಚಿರುತ್ತೆ. ನಗರ ಜೀವನದಲ್ಲೇ ಅನಾಮಿಕತೆ ಹೆಚ್ಚಿರುತ್ತೆ ಅಂತ ಹೇಳ್ತೇವೆ. ಅನಾಮಿಕತೆ ಹೆಚ್ಚಾಗಿರುತ್ತೆ. ಅನಾನಿಮಿಟಿ ಅಂತ ಏನ್ ಹೇಳ್ತೇವೆ ಇದು ಹೆಚ್ಚಿರುತ್ತೆ. ಅಂದ್ರೆ ವೈಯಕ್ತಿಕವಾದ ಅಂದ್ರೆ ಇಂಡಿವಿಜುವಲ್ ಒಪಿನಿಯನ್ ಆಗಿರ್ಬೋದು, ಇಂಡಿವಿಜುವಲ್ ಡಿಸಿಷನ್ಸ್ ಆಗಿರಬಹುದು, ಈ ರೀತಿಯಾಗಿರುವಂತಹ ಅಪ್ರೋಚ್ ಏನಿರುತ್ತೆ ಹೆಚ್ಚಿರುತ್ತೆ. ಸಾಮಾಜಿಕ ಮೌಲ್ಯಗಳು ಅಥವಾ ಸಮಾಜದ ನೀತಿ ನಿರ್ಬಂಧಗಳದು ಏನಿರುತ್ತೆ ನಗರ ಪ್ರದೇಶಗಳಲ್ಲಿ ಅದರದ ಪ್ರಭಾವ ಏನಿರುತ್ತೆ ಕಡಿಮೆ ಇರುತ್ತೆ. ಯೂಶುವಲಿ ಅನಾನಿಮಿಟಿ ಅಂತ ಏನ್ ನಾವು ನೋಡ್ತೇವೆ ಇದ್ರದ್ದು ಇನ್ಫ್ಲೂಯೆನ್ಸ್ ಏನಾಗುತ್ತೆ ಹೆಚ್ಚಾಗುತ್ತೆ. ಅಂಡ್ ಫಾರ್ಮಾಲಿಟಿ ಆಫ್ ದಿ ರಿಲೇಷನ್ಸ್ ಅಂತ ಏನ್ ನಾವು ನೋಡ್ತೇವೆ, ಓಕೆ, ಮಾಧ್ಯಮಿಕ ಸಂಬಂಧಗಳ ಪ್ರಭುತ್ವ ಅಂತ ಹೇಳ್ತೇವೆ. ಮಾಧ್ಯಮಿಕ ಸಂಬಂಧಗಳ ಪ್ರಭುತ್ವ ಏನಿರುತ್ತೆ ಹೆಚ್ಚಿರುತ್ತೆ. ಅಂದ್ರೆ ಟ್ರಸ್ಟ್ ಅಂತ ಏನ್ ನಾವು ನೋಡ್ತೇವೆ, ನಂಬಿಕೆ ಅಂತ ಏನ್ ನಾವು ನೋಡ್ತೇವೆ, ಇಲ್ಲಿ ಕಡಿಮೆ ಇರೋದ್ರಿಂದ ಸಮಾಜದಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಅದು ಕಡಿಮೆ ಇರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಗೌರ್ಮೆಂಟ್ ಲೀಗಲ್ ಡಾಕ್ಯುಮೆಂಟ್ಸ್ ಗಳೇನಿರುತ್ತೆ ಅದರದ್ದು ಇನ್ಫ್ಲೂಯೆನ್ಸ್ ಹೆಚ್ಚಾಗುತ್ತೆ. ಈಗ ನೀವು ವರ್ಡ್ಸ್ ಗಳನ್ನ ಕೇಳಿರ್ಬೋದು, ಅಂದ್ರೆ ಏನೇ ಮಾತಾಡ್ತಿರ್ಬೇಕಾದ್ರೆ ಲೆಟ್ಸ್ ಮೇಕ್ ದಟ್ ಅಗ್ರಿಮೆಂಟ್, ಬಾಂಡ್ಸ್ ಗಳನ್ನ ಅದು ಕ್ರಿಯೇಟ್ ಮಾಡೋದಾಗಿರ್ಬೋದು. ಈ ರೀತಿಯಾಗಿರೋ ಅಂದ್ರೆ ವ್ಯವಹಾರ ಪತ್ರಗಳ ಮೂಲಕ ವ್ಯವಹಾರ ನಡೆಯುವಂತ ಚಟುವಟಿಕೆ ಏನಿರುತ್ತೆ ನಗರ ಪ್ರದೇಶಗಳಲ್ಲಿ ಹೆಚ್ಚಿರುತ್ತೆ. ಈಗ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ನಾವು ನೋಡಿದಾಗ, ಈಗ ನಾನೇನೋ ಒಬ್ರಿಗೆ ದುಡ್ಡು ಕೊಡ್ತಿದ್ದೀನಿ ಅಥವಾ ಇನ್ನೊಬ್ಬರಿಂದ ದುಡ್ಡು ತಗೊಳ್ತಿದ್ದೀನಿ ಅಂತಂದ್ರು ದೇರ್ ನೀಡ್ ನಾಟ್ ಬಿ ಎನಿ ಲೈಕ್ ಅಗ್ರಿಮೆಂಟ್. ಜಸ್ಟ್ ಹಿರಿಯರ ಸಮ್ಮುಖದ ಒಳಗೆ ಅಂತಂದ್ರೆ ಒಂದು ಊರಲ್ಲಿರುವಂತ ಹಿರಿಯರ ಮುಂದೆ ನಾನು ಇವನಿಗೆ ಇಷ್ಟು ದುಡ್ಡು ಕೊಡ್ತಿದ್ದೀನಿ ಅಂತಂದ್ರು ಸಾಕು, ಅದು ವ್ಯವಹಾರ ಕನ್ಸಿಡರ್ ಆಗತ್ತೆ. ಬಟ್ ನಗರ ಪ್ರದೇಶಗಳಲ್ಲಿ ಈ ರೀತಿಯಾಗಿರುವಂತ ರಚನೆ ಅದು ಏನಿರುತ್ತೆ ಕಡಿಮೆ ಇರುತ್ತೆ. ಅಂದ್ರೆ ಸಮಾಜ ಎಷ್ಟು ಡೈನಾಮಿಕ್ ಆಗಿರುತ್ತೆ ಅಂತಂದ್ರೆ ನಂಬಿಕೆ ಏನಾಗಿರುತ್ತೆ ಆಟೋಮೆಟಿಕಲಿ ಡಿಕ್ಲೈನ್ ಆಗ್ತಾ ಹೋಗಿರುತ್ತೆ. ಸೊ ಸೇಫರ್ ಸೈಡ್ ಅನ್ನೋ ರೀತಿ ಒಳಗೆ ಅಗ್ರಿಮೆಂಟ್ಸ್, ಗೌರ್ಮೆಂಟ್ ಲೀಗಲ್ ಡಾಕ್ಯುಮೆಂಟ್ಸ್ ಪ್ರಯಾರಿಟೀಸ್ ಏನಾಗುತ್ತೆ ಹೆಚ್ಚಾಗತ್ತೆ. ಸೊ ಅದಕ್ಕೆ ನಾವು ಏನಂತ ಹೇಳ್ತೇವೆ, ನಗರ ಪ್ರದೇಶಗಳಲ್ಲಿ ಸೋಷಿಯಲ್ ಕಂಟ್ರೋಲ್ ಏನಿರುತ್ತೆ ಕಡಿಮೆ ಇರುತ್ತೆ ಅಂತ ಹೇಳ್ತೇವೆ. ದಟ್ ಈಸ್ ಅ ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್ ಅಪ್ರೋಚ್ ಏನಿದೆ ಇದು ಹೆಚ್ಚಿರುತ್ತೆ. ಓಕೆ, ಸೊ ನಿಯಂತ್ರಣ ಏನಿದೆ, ಸಮಾಜದ ನಿಯಂತ್ರಣ ಏನಿದೆ ಇದರದ್ದು ಕಡಿಮೆ ಇರುತ್ತೆ. ಸೊ ಸಾಮಾಜಿಕ ಸಂಪ್ರದಾಯಗಳದ್ದು ಲೋಕಾಚಾರ ಆಗಿರ್ಬೋದು, ಲೋಕ ನೀತಿ ಆಗಿರುತ್ತಲ್ಲ ಇದು ಹೆಚ್ಚು ಪರಿಗಣನೆ ಆಗಲ್ಲ. ಶಾಸನಾತ್ಮಕವಾಗಿರೋದು ಅಥವಾ ನ್ಯಾಯಯುತವಾಗಿರುವಂತ ಅಗ್ರಿಮೆಂಟ್ಸ್ ಗಳಿಗೆ ಪ್ರಯಾರಿಟಿ ಏನಾಗುತ್ತೆ ಹೆಚ್ಚಾಗುತ್ತೆ. ಓಕೆ, ಸೊ
ಸೆಗ್ಮೆಂಟೇಶನ್ ಆಫ್ ಪರ್ಸನಾಲಿಟಿ ಅಂತಂದಾಗ ಓಕೆ ಅಂದ್ರೆ ನಗರ ಪ್ರದೇಶಗಳಲ್ಲಿ ಅಂತ ನಾವು ನೋಡಿದ್ವಿ ಅಂತಂದ್ರೆ ಸಾಮಾಜಿಕ ಜೀವನ ಮತ್ತೆ ವ್ಯಕ್ತಿಯ ಒಂದು ಬಿಹೇವಿಯರ್ ಅಪ್ರೋಚ್ ಯಾವ ರೀತಿಯಾಗಿ ಬಂದಿರುತ್ತಂದ್ರೆ ಇಂಡಿವಿಜುವಲ್ ಪ್ರಯಾರಿಟೀಸ್ ಏನಾಗುತ್ತೆ ಹೆಚ್ಚಾಗುತ್ತೆ. ಸೊ ಇಂಡಿವಿಜುವಲ್ ಪರ್ಸನಾಲಿಟಿಗೆ ಸಂಬಂಧಪಟ್ಟಿರುವಂತಹ ಡಿಸಿಷನ್ಸ್ ಆಗಿರ್ಬೋದು, ವಾಟ್ ಎವರ್ ದ ಅದರ್ಸ್ ಥಿಂಕ್, okay, I'm least bothered if I'm sitting have the city mentality, so I'll say that it is my life, I will take the decision, and whatever the consequences are existing, I'll face it. So that's the way how it goes. ಅಂದ್ರೆ ಈಗ ನಾವು ಸಮಾಜದ ಒಳಗದು ಅಂತೀವಲ್ಲ, ಈಗ ಒಂದು 4 ಜನ ಏನಂತಾರೆ ಅದು ಅಂತ ಅನ್ನೋದು ಹಿಂಗೆ ಪ್ರಶ್ನೆ ಇಲ್ಲಿರಲ್ಲ. ಇಟ್ಸ್ ಮೈ ಓನ್ ಒಪಿನಿಯನ್ ಅಂಡ್ ಐ ಆಮ್ ಟೇಕಿಂಗ್ ದೋಸ್ ಕೈಂಡ್ ಆಫ್ ದ ಡಿಸಿಷನ್ ಅಂತ ಹೇಳ್ತೇವೆ. ನಗರ ಪ್ರದೇಶಗಳಲ್ಲಿ ಡಿವಿಷನ್ ಆಫ್ ಲೇಬರ್ ಹೆಚ್ಚಾಗಿ ಕಂಡು ಬರುತ್ತೆ. ಡಿವಿಷನ್ ಆಫ್ ಲೇಬರ್ ಅಂತಂದಾಗ ಈಗ ಕಾರ್ಮಿಕ ವರ್ಗ ವಿಭಜನೆ ಆಗಿರುವಂತಹ ರಚನೆ ಬಂದಿರುತ್ತೆ. ಕಾರ್ಮಿಕ ವರ್ಗ ವಿಭಜನೆ ಆಗಿರುತ್ತಂದ್ರೆ ಸ್ಪೆಷಲೈಸೇಷನ್ ಬಂದಿರುತ್ತೆ ಲೇಬರ್ ಫೋರ್ಸ್ಗೆ. Okay, it is regarding, say for example, if I am electrician, okay, ನನಗೆ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಆಗಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ ಹೊರತು ಬೇರೆ ಇದ್ರದ ಬಗ್ಗೆ ಹೆಚ್ಚು ಜ್ಞಾನ ಅದು ಇರಲ್ಲ. ಸೊ ಇಟ್ಸ್ ಅ ಜನರಲಿಸ್ಟಿಕ್ ಅಪ್ರೋಚ್ ಒಳಗಿರಲ್ಲ, ಸ್ಪೆಷಲೈಸೇಷನ್ ಹೆಚ್ಚಿರುತ್ತೆ. ಸೊ ಇಫ್ ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿ ನನಗೆ ಏನಿದೆಯೋ ಮೆಜಾರಿಟಿ ಎಲ್ಲ ಗೊತ್ತಿರುತ್ತೆ, ಬಟ್ ಉಳಿದಿರೋ ಬಗ್ಗೆ ಹೆಚ್ಚು ಜ್ಞಾನ ಇರಲ್ಲ. ಸೊ ದಟ್ ಇಸ್ ಅ ಗುಡ್ ಫಾರ್ ದ ಎಕಾನಮಿ, ಬಟ್ ಸ್ಟಿಲ್ ನೇಚರ್ ಏನಿದೆ, ಡಿವಿಷನ್ ಆಫ್ ಲೇಬರ್ ಅಪ್ರೋಚ್ ಏನಿರುತ್ತೆ ಇದು ಹೆಚ್ಚಾಗುತ್ತೆ. ಈ ರೀತಿ ಕ್ಯಾರೆಕ್ಟರ್ಸ್ ಗಳನ್ನ ನಾವು ನೋಡ್ತಿದೀವಲ್ಲ, ನಗರ ಪ್ರದೇಶಗಳಲ್ಲಿ ಇರುವಂತ ಲಕ್ಷಣಗಳನ್ನ ನೋಡ್ತಿದ್ದೀವಿ. ಇದರದ ಎಕ್ಸಾಕ್ಟ್ ಅಪೋಸಿಟ್ ನೇಚರ್ ರೂರಲ್ ಪ್ಲೇಸಸ್ ಒಳಗಿರುತ್ತೆ, ಗ್ರಾಮೀಣ ಪ್ರದೇಶದ ಒಳಗಿರುತ್ತೆ. ಸೊ ಗ್ರಾಮೀಣ ಪ್ರದೇಶದ ಒಳಗೆ ನೀವು ಜಸ್ಟ್ ಲೈಕ್ ಯು ಕ್ಯಾನ್ ಇಮ್ಯಾಜಿನ್, ಒಂದು ಮನೆಗೆ ಯಾರಾದ್ರೂ ನೆಂಟರದು ಬಂದ್ರತ್ತಂದ್ರೆ ಊರಿಗೆನೆ ಗೊತ್ತಾಗಿರುವಂತ ರಚನೆ ಒಳಗೆ ಅದು ಇರುತ್ತೆ ಅಲ್ಲಿ. ಸೊ ಎಕ್ಸ್ಪೋಜರ್ ಆ ರೀತಿಯಾಗಿನೇ ಇರುತ್ತೆ. ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಒಬ್ಬರಿಂದ ಒಬ್ಬರು ಡಿಪೆಂಡೆನ್ಸಿ ಆಗಿರಬಹುದು, ಅಟ್ ದ ಸೇಮ್ ಟೈಮ್ ಅಟ್ಯಾಚ್ಮೆಂಟ್ ಏನಾಗುತ್ತೆ ಹೆಚ್ಚಾಗ್ತಾ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೈ ವಿ ಆರ್ ಗೋಯಿಂಗ್ ವಿತ್ ದೀಸ್, ಈಗ ನಗರ ಮತ್ತೆ ಗ್ರಾಮೀಣದ ಲಕ್ಷಣಗಳದು ಅಂತ ಅನ್ನೋದು ಹಿಂಗೆ ಎದಕ್ ಮೆನ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ, ನಗರ ಗ್ರಾಮೀಣ ಅಂಚು ಅಂತಂದಾಗ ನಗರದ ಗುಣಲಕ್ಷಣಗಳು ಮತ್ತೆ ಗ್ರಾಮೀಣ ಭಾಗದ ಗುಣಲಕ್ಷಣಗಳು ಎರಡು ಫೈನ್ ಬ್ಲೆಂಡ್ ಆಗಿ ಇರೋ ರೀತಿ ಒಳಗೆ ಬಂದಿರುತ್ತೆ. ಸೂಕ್ಷ್ಮವಾಗಿ ಅವು ಎರಡದ್ರದ್ದು ಇನ್ಫ್ಲೂಯೆನ್ಸ್ ನಗರ ಗ್ರಾಮೀಣ ಅಂಚುಗಳಲ್ಲಿ ಬರುವಂತ ರಚನೆಯಲ್ಲಿರುತ್ತೆ. ಸೊ ಅದಕ್ಕೆ ಫಸ್ಟ್ ನಗರ ಅಂದ್ರೆ ಏನ್ ಅನ್ನೋದನ್ನ ನೋಡಿದ್ವಿ, ಗ್ರಾಮೀಣ ಪ್ರದೇಶ ಅಂತಂದ್ರೆ ಏನ್ ಅನ್ನೋದನ್ನ ನೋಡಿದ್ವಿ. ಸೊ ಗ್ರಾಮೀಣ ಪ್ರದೇಶ ಏನಂತಂದ್ರೆ ಇಟ್ ಇಸ್ ಮೇನ್ಲಿ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇನ್ವಾಲ್ವ್ ಏನಿರುತ್ತೆ ಇದರದ ಡಾಮಿನೇಷನ್ ಬಂದಿರುತ್ತೆ. ಓಕೆ, ಸೊ ಇದರ ಬೇಸಿಸ್ ಮೇಲೆ ಲೆಟ್ ಅಸ್ ಸಿ ಹೌ ದೀಸ್ ಆಲ್ ದ ಥಿಂಗ್ಸ್ ಮೆನ್ಷನ್ಡ್. ನಗರ ಅಂತಂದಾಗ ನಾವು ನಗರಗಳನ್ನ ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತಾ ಇದ್ದೇವೆ ಅಂತ ಹೇಳಿ ಈಗ ನಾವು ಮೇಜರ್ ಆಗಿ ಫಾಲೋ ಅಪ್ ಮಾಡ್ತಿದೀವಿ ಅಂತಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾದ ಡೇಟಾ ಬೇಸಿಸ್ ಮೇಲೆ ನೋಡುವಂತಂದ್ರೆ ವಿ ಕಾಲ್ ಇಟ್ ಆಸ್ ಎಕ್ಸ್ ಕ್ಯಾಟಗರಿ, ವೈ ಕ್ಯಾಟಗರಿ ಅಂಡ್ ಜೆಡ್ ಕ್ಯಾಟಗರಿ ಆಫ್ ದಿ ಸಿಟೀಸ್ ಅಂತ ಹೇಳ್ತೇವೆ. ಎಕ್ಸ್, ವಾಯು ಮತ್ತೆ ಜೆಡ್ ಶ್ರೇಣಿಯ ನಗರಗಳಂತ ಬರುತ್ತೆ. ದಟ್ ಈಸ್ ಬೇಸ್ಡ್ ಆನ್ ಹೌಸ್ ರೆಂಟ್ ಅಲೌನ್ಸ್ ಅಂತ ಹೇಳ್ತೇವೆ. ಹೌಸ್ ರೆಂಟ್ ಅಲೌನ್ಸ್ ದಿಂದ ಎದಕ್ ಪರಿಗಣನೆ ಮಾಡ್ತಿದೀವಿ ಅಂತಂದ್ರೆ, ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಅದು ನಾವು ನೋಡಿದ್ವಿ ಅಂತಂದ್ರೆ, ಓಕೆ, ಇವರಿಗೆ ಪಬ್ಲಿಕ್ ಸರ್ವೆಂಟ್ಸ್ ಗಳಿಗೆ ಅಲೌನ್ಸ್ ಅನ್ನ ಕೊಡ್ಬೇಕಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್ IAS ಆಫೀಸರ್, ಇಫ್ ಈಸ್ ವರ್ಕಿಂಗ್ ಇನ್ ಡೆಲ್ಲಿ, the rent, all this kind of the thing would be different. If it is in Bangalore, it would be different. If it is a Belagavi or Dharwad like city, it would be much different. So cost of living city to city variation irutte. So allowance the influence ಏನಾಗಿರುತ್ತೆ, ವೇರಿಯೇಷನ್ ಆಗಿರುತ್ತೆ. ಸೊ ಅದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾನೇ ಫಸ್ಟ್ ಡಿಕ್ಲೇರ್ ಮಾಡುತ್ತೆ ಯಾವ ನಗರ ಯಾವ ಹಂತ ಶ್ರೇಣಿ ಒಳಗಿದೆ ಅದು ಅಂತ ಅನ್ನೋದನ್ನ. ಅದನ್ನೇ ನಾವು ಸರಳವಾಗಿ Tier 1 cities, Tier 2 cities and 3 cities ಅಂತೇಳಿ ಈ ರೀತಿಯಾಗಿ ಮೆನ್ಷನ್ ಮಾಡ್ತೇವೆ. ಉನ್ನತ ಶ್ರೇಣಿ ನಗರ ತಂದಾಗ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಏನ್ ನಾವು ನೋಡ್ತೇವಲ್ಲ, ದಟ್ ಇಸ್ ಕನ್ಸಿಡರ್ಡ್ ಆಸ್ Tier X cities, and these cities we generally call it as even metros. That is ಮೆಟ್ರೋ ಅಂತಂದಾಗ ಮೆಟ್ರೋ ಟ್ರಾನ್ಸ್ಪೋರ್ಟೇಷನ್ ಬಂದಿರತ್ತಂತಲ್ಲ. ಮೆಟ್ರೋಪಾಲಿಟನ್ ಸಿಟೀಸ್ ಅಂತಂದಾಗ ದಟ್ ಇಸ್ Tier X ಗ್ರೇಡ್ ಒಳಗಿರುವಂತದ್ದು. ಇಂಡಿಯಾದ ಒಳಗೆ ನಾವು ನೋಡಿದ್ವಿ ಅಂದ್ರೆ ಇಂಥವು 8 ನಗರಗಳ ಬರುತ್ತೆ. ಸೊ ದೇರ್ ಆರ್ 8 cities which are under the X grade. Our own Bangalore city is also of X grade city, Tier 1 city ಒಳಗೆ ಬರುತ್ತೆ ಅಂತ ಹೇಳ್ತೇವೆ. ಸೊ ಈ ನಗರಗಳ ರಚನೆಯಲ್ಲಿ which we have mentioned that X, Y, Z ಗ್ರೇಡಿಂಗ್ ಏನಿದೆ, ಇದನ್ನೇ ನಾವು ಮೊದಲು ಜನರಲ್ ಆಗಿ ನಾವು ನೋಡಿದ್ವಿ ಅಂತಂದ್ರೆ ಶ್ರೇಣಿ 1, 2, 3 ನಗರಗಳದು ಅಂತ ಹೇಳಿ ಈ ರೀತಿಯಾಗಿ ಮೆನ್ಷನ್ ಮಾಡ್ತಿದ್ದೇವೆ. ಅಂಡ್ 8 X ಶ್ರೇಣಿಯ ನಗರಗಳಿದಾವೆ, 97
ವೈ ಕ್ಯಾಟಗರಿದ್ದು ಸಿಟೀಸ್ಗಳಿದಾವೆ ಅಂತ ಅನ್ನೋದು ಜಸ್ಟ್ ಇಟ್ಸ್ ಲೈಕ್ ಎ ಫ್ಯಾಕ್ಟ್. ಎಲ್ಲಾದ್ರೂ ಮೇನ್ಸ್ ಅಲ್ಲಿ ಅದು ಬಂದಿತ್ತಂದ್ರೆ ಯು ಕ್ಯಾನ್ ಮೆನ್ಷನ್ ಅಂಡ್ ನೆವರ್ ಫಾರ್ಗೆಟ್ ಟು ಮೆನ್ಷನ್ ಅವರ್ ಬೆಂಗಳೂರು ಸಿಟಿ ವಿಚ್ ಇಸ್ ಆಫ್ ಎಕ್ಸ್ ಕ್ಯಾಟಗರಿ. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಾವು ನೋಡಿದ್ವತ್ತಂದ್ರೆ ಇದು ನಗರಗಳ ಶ್ರೇಣೀಕರಣವನ್ನು ಜನಸಂಖ್ಯೆದ ಮೇಲೆ ಬೇರೆ ರೀತಿ ಒಳಗೆ ಮಾಡುತ್ತೆ. ಸೊ ಟಿಯರ್ 1 ಸಿಟೀಸ್ ಅಂತಂದಾಗ ಮೊದಲ ಶ್ರೇಣಿಯ ನಗರ ಅಂತಂದಾಗ 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋದ್ರ ಬಗ್ಗೆ ಮೆನ್ಷನ್ ಮಾಡುತ್ತೆ. ಎರಡನೇ ಹಂತದ ನಗರ ಅಂತಂದಾಗ ಟಿಯರ್ 2 ಸಿಟೀಸ್ ಇದ್ರದ್ದು ಅರ್ಧ ಜನಸಂಖ್ಯೆ ದಟ್ ಇಸ್ 50,000 to 99,999 and tier T cities further half of this that is 28,000 to 49,999. ಸೊ ಈ ರೀತಿಯಾಗಿ ಜನಸಂಖ್ಯೆ ಕಡಿಮೆ ಆಗ್ತಾ ಹೋದಂಗೆ ಓಕೆ ಆ ಶ್ರೇಣೀಕರಣ ಅಂತ ನಾವು ನೋಡ್ತೇವಲ್ಲ ಇದು ವೇರಿಯೇಷನ್ ಆಗೋದ್ರ ಬಗ್ಗೆ ಈ ರೀತಿಯಾಗಿ ಮೆನ್ಷನ್ ಮಾಡುತ್ತೆ RBI. ಒನ್ ಮೋರ್ ಕ್ಲಾಸಿಫಿಕೇಶನ್ ವಿಚ್ ವಿ ಹ್ಯಾವ್ ಸೀನ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾದ ಬೇಸಿಸ್ ಮೇಲೆ ನಾವು ನೋಡಿದ್ವತ್ತಂದ್ರೆ ಈ ನಗರಗಳ ರಚನೆಯಲ್ಲೇ ಓಕೆ ದಟ್ಸ್ ಬೇಸ್ಡ್ ಆನ್ ದಿ ಗ್ರಾಮೀಣ ಪ್ರದೇಶ ಅಂತಂದಾಗ at least we can say that up to the population it has to be 9,999. See ಈಗ ನಾನು 1961 ಸೆನ್ಸಸ್ ಒಳಗೆ ಮೆನ್ಷನ್ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರು, ದೇ ಮೆನ್ಷನ್ ಇಟ್ ಆಸ್ 5,000 ಪಾಪ್ಯುಲೇಷನ್ ಅಂತ ಅನ್ನೋದನ್ನ ಮೆನ್ಷನ್ ಮಾಡಿದ್ರು. ಅದ್ರ ಕೆಳಗೆ ಗ್ರಾಮೀಣ ಪ್ರದೇಶ ಅದಾದ್ಮೇಲೆ ನಗರ ಅಂತಿತ್ತು. ಬಟ್ 2001 ಸೆನ್ಸಸ್ ಒಳಗೆ ನೋಡಿ ಯಾವ ರೀತಿಯಾಗಿ ವರ್ಡ್ ಮೆನ್ಷನ್ ಮಾಡಿದ್ದಾರೆ, ಅಪ್ ಟು 9,999 ಇಟ್ ಈಸ್ ರೂರಲ್ ಏರಿಯಾ ಅಂಡ್ ನೆಕ್ಸ್ಟ್ ಟು ದಟ್ ಇಟ್ ಈಸ್ ಅರ್ಬನ್ ನಗರ ಪ್ರದೇಶ ಅಂತ ಹೇಳ್ತಿದೆ. ದಟ್ ಈಸ್ ಅ ಸೆಮಿ ಅರ್ಬನ್ ಸೆಂಟರ್ ಅಂತಂದಾಗ ಪಟ್ಟಣ ಅಂತ ಅನ್ನೋ ಮೀನಿಂಗ್ ಬರುತ್ತೆ. ಇಟ್ ಈಸ್ ಲೈಕ್ ಅ ಟೌನ್ಸ್ ನಿಯರ್ ಬೈ. ಓಕೆ, ಅಂಡ್ ದೆನ್ ಅರ್ಬನ್ ಸೆಂಟರ್ ನಗರ ಪ್ರದೇಶಗಳದು ಏನಿದೆ ಈ ರೀತಿಯಾಗಿರುವಂತದ್ದು 1 ಲಕ್ಷದಿಂದ 10 ಲಕ್ಷ ಜನಸಂಖ್ಯೆ ಇರೋ ಹತ್ತಿರವಾಗಿರುವಂತದ್ದು. ಮೆಟ್ರೋಪಾಲಿಟನ್ ಸೆಂಟರ್ಸ್ ಅಂತಂದಾಗ ಮಹಾನಗರಗಳಂತ ಹೇಳ್ತೇವೆ. ಈ ಮಹಾನಗರಗಳ ಜನಸಂಖ್ಯೆ 10 ಲಕ್ಷಕ್ಕಿಂತ ಹೆಚ್ಚಿರುತ್ತೆ ಅಂತ ಹೇಳ್ತೇವೆ. ಈಗ ನಮ್ದೇ ಬೆಂಗಳೂರದ ಜನಸಂಖ್ಯೆ 1 ಕೋಟಿಗಿಂತನೂ ಹೆಚ್ಚಿದೆ ಈಗ. ಬಟ್ ಸ್ಟಿಲ್ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ನಗರ ಅಂತ ಅನ್ನೋದು ಈ ರೀತಿಯಾಗಿ ಪಾಪ್ಯುಲೇಷನ್ ವೈಸ್ ಸೆಂಟರ್ಸ್ ಗಳನ್ನ ಕ್ಲಾಸಿಫೈ ಮಾಡುವಂತ ಅಪ್ರೋಚ್ ಒಳಗೂ ಬರುತ್ತೆ. ಬೇರೆ ಅದರ್ ಡಿಫ್ರೆಂಟ್ ವೇಸ್ ಒಳಗೂ ಕ್ಲಾಸಿಫೈ ಮಾಡಿದರೆ ಸಿಟೀಸ್ ಗಳನ್ನ ಅದು ನಾವು ನೋಡಿದ್ವತ್ತಂದ್ರೆ ಬೇಸ್ಡ್ ಆನ್ ದಿ ಆಕ್ಟಿವಿಟೀಸ್ ಡಿಫ್ರೆಂಟ್ ಸಿಟೀಸ್ ಆರ್ ಕ್ಲಾಸಿಫೈಡ್ ಆಸ್ ಇಫ್ ಲೈಕ್ ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ಅಡ್ಮಿನಿಸ್ಟ್ರೇಟಿವ್ ಸಿಟೀಸ್ ಅಂತ ಕನ್ಸಿಡರ್ ಮಾಡಬಹುದು, ಆಡಳಿತಾತ್ಮಕ ನಗರಗಳ, ಟೂರಿಸಂ ಸಿಟೀಸ್, ಪ್ರವಾಸೋದ್ಯಮ ನಗರಗಳಾಗಿರಬಹುದು. ಈ ರೀತಿಯಾಗಿರುವಂತಹ ವರ್ಗೀಕರಣದ ರಚನೆ ಒಳಗೂ ಆಗಿರಬಹುದು. ಓಕೆ, ಅಂಡ್ ವಿ ಕ್ಯಾನ್ ಇವನ್ ಸೇ ಆಸ್ ಅ ಕಲ್ಚರಲ್ ಸಿಟೀಸ್, ಸಾಂಸ್ಕೃತಿಕ ನಗರಗಳಾಗಿರ್ಬೋದು. ಈಗ ಪ್ರಯಾಗ್ರಾಜ್ ಕುಂಭಮೇಳ ನಡೀತಾ ಇರೋದು ಇದ್ದೇ ಎಕ್ಸಾಂಪಲ್ ನೀವು ಕೊಡಬಹುದು. ಕರೆಂಟ್ ಅಫೇರ್ಸ್ ಕವರ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ಓಕೆ, ಗಯಾದ ಬಗ್ಗೆ ನೀವು ಮೆನ್ಷನ್ ಮಾಡಬಹುದು, ವಾರಾಣಸಿದ್ ಮೆನ್ಷನ್ ಮಾಡಿ ಬೇಕಿದ್ರೆ. ಎನಿ ಆಫ್ ದಿಸ್ ಒಂದ್ 2-3 ಎಕ್ಸಾಂಪಲ್ ಕೊಟ್ಟಿದಿರತ್ತಂದ್ರೆ ಸಾಂಸ್ಕೃತಿಕ ನಗರಗಳ ಆದ್ರೆ ಅದು ಆ ನಗರ ಏನು ಕಾರ್ಯನಿರ್ವಹಿಸ್ತಾ ಇದೆ ಅದ್ರ ಬೇಸಿಸ್ ಮೇಲೆ ನಾವು ವರ್ಗೀಕರಣ ಮಾಡ್ತಾ ಇದ್ದೇವೆ ಅಂತ ಅನ್ಬೋದು. ಇಂಡಸ್ಟ್ರಿಯಲ್ ಸಿಟೀಸ್ ಅಂತ ಹೇಳ್ತೇವೆ, ಕೈಗಾರಿಕಾ ನಗರಗಳಾಗಿರಬಹುದು. ಓಕೆ, ಈಗ ಅಹಮದಾಬಾದ್ ಅದು ಅಂತ ನಾವು ನೋಡಿದ್ವತ್ತಂದ್ರೆ ಇಟ್ ಇಸ್ ಅ ಮೇಜರ್ಲಿ ಇಂಡಸ್ಟ್ರಿಯಲ್ ಸಿಟಿ ಆಲ್ ಟುಗೆದರ್. ವಿ ಕ್ಯಾನ್ ಸೇ ಇವನ್ ಆಸ್ ಅ ಮೈನಿಂಗ್ ಸಿಟೀಸ್, ಗಣಿಗಾರಿಕಾ ನಗರಗಳಂತ ಹೇಳ್ತೇವೆ. ಸೇ ಫಾರ್ ಎಕ್ಸಾಂಪಲ್ ಬಿಲಾಯಿ ಆಗಿರಬಹುದು, ಬೋಕಾರೋ, ಗಿರಿದು. ಎನಿ ಆಫ್ ದೀಸ್ ಕೈಂಡ್ ಆಫ್ ದ ಎಕ್ಸಾಂಪಲ್ಸ್ ಯು ಕ್ಯಾನ್ ಗಿವ್ ಓವರ್ ಹಿಯರ್. ಓಕೆ, ಅಂಡ್ ಎಜುಕೇಶನ್ ಸಿಟೀಸ್ ಅಂತ ಕ್ಲಾಸಿಫೈ ಮಾಡಬಹುದು. ಎಜುಕೇಶನ್ ಸಿಟೀಸ್ ಲೈಕ್ ಕೋಟಾ, ಪಿಲಾನಿ, ಅಲಿಗರ್. ಓಕೆ, ಇವು ಶೈಕ್ಷಣಿಕ ನಗರಗಳ, ಯಾಕಂದ್ರೆ ಅದರದ್ದು ಮೇಜರ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಾನೆ ಅದರ ಕಾರ್ಯ ಚಟುವಟಿಕೆ ಏನಿರುತ್ತೆ ಹೆಚ್ಚಿರುತ್ತೆ. ಗ್ಯಾರಿಸನ್ ಸಿಟೀಸ್ ಅಂತ ಹೇಳ್ತೇವೆ ಅಥವಾ ಕ್ಯಾಂಟೋನ್ಮೆಂಟ್ಸ್. ಕ್ಯಾಂಟೋನ್ಮೆಂಟ್ಸ್ ಅಂತಂದ್ರೆ ಮಿಲಿಟರಿ ಸೆಟಲ್ಮೆಂಟ್ಸ್ ಗಳು ಏನಿರುತ್ತೆ ಅದು ಒಂದು ನಗರದ ರೀತಿ ಒಳಗೆ ಬಂದಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅಂಬಾಲಾ, ಓಕೆ, ಉಧಂಪುರ್. ಈ ರೀತಿಯಾಗಿ ನಾವು ಮತ್ತೆ ವರ್ಗೀಕರಣ ಮಾಡಬಹುದು. ಅದು ಲಕ್ಷಣದ ಆಧಾರದ ಮೇಲೆ ನಗರಗಳನ್ನ ಮತ್ತೆ ಬೇರೆ ಬೇರೆ ರೀತಿಯಲ್ಲೂ ವರ್ಗೀಕರಣ ಮಾಡಬಹುದು. ಓಕೆ, ಸೇ ಫಾರ್ ಎಕ್ಸಾಂಪಲ್ ಐ ಇರೇಸ್ ದಿಸ್ ಪಾರ್ಟ್. ಆಸ್ ಪರ್ ದ ಗ್ರಿಫಿತ್ ಟೇಲರ್ has classified the cities based on the order if we consider growth phase ಒಳಗೆ ನಾವು ನೋಡಿ ಬರ್ತಂದ್ರೆ he mentions the city classification as if like infantile,
ಶಿಶು ನಗರಗಳಂತ ಹೇಳ್ತೇವೆ. ಅಂದ್ರೆ ಆ ನಗರವನ್ನ ಈಗ ಉಗಮ ಆಗುವಂತ ಹಂತದ ಒಳಗೆ ಬಂದಿರುತ್ತೆ. ಸೊ ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ಅಂತಾನೆ ನಮ್ದೇ ಕರ್ನಾಟಕದ ಒಳಗೆ ಆಗಿರುವಂತದ್ದು. ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾದ್ರೆ ಕೀರ್ ಸಿಟಿ ಅಂತ ಏನ್ ಮೆನ್ಷನ್ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ನಾವು ಕ್ವೀನ್ ಸಿಟೀಸ್ ಅಂತ ಹೇಳಿ. ಇದು ಪ್ರೀವಿಯಸ್ ವಿಡಿಯೋದೊಳಗೂ ನಾನು ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಸೊ ಈಗ ಕ್ವೀನ್ ಸಿಟೀಸ್ ನಾಲೆಜ್, ವೆಲ್ ಬೀಯಿಂಗ್, ಇನೋವೇಷನ್ ಅದನ್ನ ನಾನು ಕನ್ಸಿಡರ್ ಮಾಡ್ತಿದ್ದೀನಿ ಅಂತಂದ್ರೆ, ಈಗ ನಗರ ಇನ್ನೂ ಅಂದ್ರೆ ಪ್ರಬುದ್ಧವಾಗಿ ಬೆಳವಣಿಗೆ ಹೊಂದಿದೆ ಅಂತಲ್ಲ. ವಿ ಆರ್ ಜಸ್ಟ್ starting that. I mean, like we have laid the foundation for construction of that new city or building up of that new city. ಹೊಸ ನಗರವನ್ನ ಬೆಳೆಸೋದಕ್ಕೆ ಇನ್ ಮುಂದೆ ನಾವು ಎಫರ್ಟ್ ಹಾಕುವಂತ ರಚನೆಯಲ್ಲಿ ಇರುತ್ತೆ. ಅಂದ್ರೆ ಇನ್ನು ನಗರ ಶಿಶು ಅವಸ್ಥೆ ಒಳಗಿದೆ ಅಂತ ಅನ್ಬೋದು. ಜುವೆನೈಲ್ ಸಿಟೀಸ್ ಅಂದ್ರೆ ಬಾಲ್ಯಾವಸ್ಥೆ ಒಳಗಿರುವಂತ ನಗರ ಆಗಿರ್ಬೋದು. ಹಂತ ಹಂತವಾಗಿ ಬೆಳೆಯುವಂತ ರಚನೆ ಅಡೋಲ್ಸನ್ ಸಿಟೀಸ್ ಅಥವಾ ತರುಣ ಅಥವಾ ಯವನಾವಸ್ಥೆಯಲ್ಲಿರುವಂತ ನಗರಗಳಂತ ಹೇಳ್ತೇವೆ. ವೇರ್ ವಿ ಕ್ಯಾನ್ ಸೇ ದಟ್ ಲೈಕ್ ಇಂಡಸ್ಟ್ರೀಸ್ಗಳು ಸೆಗ್ರಿಗೇಟ್ ಒಂದು ಪ್ರದೇಶದ ಒಳಗೆ. ಅಂದ್ರೆ ನಗರಗಳೊಳಗೆ ಲಕ್ಷಣ ಹೆಂಗಿರುತ್ತೆ ಅಂದ್ರೆ, ಒಂದು ಪ್ರದೇಶದ ಒಳಗೆ ಕೈಗಾರಿಕಾ ಪ್ರದೇಶ ಬಂದಿರುತ್ತೆ, ಒಂದರಲ್ಲಿ ವಸತಿ ಸಮುಚ್ಚಯಗಳು ಬಂದಿರುತ್ತೆ, ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸ್ಗಳು ಒಂದು ಏರಿಯಾದ ಒಳಗೆ ಲೊಕೇಟ್ ಆಗುತ್ತೆ. ಹಿಂಗೆ ಝೋನಿಂಗ್ ಒಳಗೆ ಬಂದಿರುತ್ತೆ. ಓಕೆ, ಅಪರ್ ಕ್ಲಾಸ್ ಸೊಸೈಟಿ ಒಳಗೆ, ಸಮಾಜದ ಒಳಗಿರುವಂತಹ ಹೆಚ್ಚು ಶ್ರೀಮಂತರ ವರ್ಗ ವಾಸಿಸುವಂತ ಪ್ರದೇಶ ಬೇರೆ ಆಗ್ತಿರುತ್ತೆ. ಕೈಗಾರಿಕೆಗಳಲ್ಲಿ ಕೆಳ ಸ್ತರದಲ್ಲಿ ವರ್ಕ್ ಮಾಡ್ತಾ ಇರುವಂತ ಕಾರ್ಮಿಕರದ್ದು ಒಂದು ಸೆಟಲ್ಮೆಂಟ್ ಬೇರೆ ರೀತಿ ಒಳಗೆ ಬಂದಿರುತ್ತೆ. ಸೊ ಹಿಂಗೆ ಗ್ರೇಡ್ಸ್ ಗಳು ಏನಿರುತ್ತೆ, ರೀಜನ್ಸ್ ವಿತ್ ಇನ್ ಎ ಸಿಟಿ ಒಳಗೆ ಒಂದೇ ಅಂದ್ರೆ ನಗರ ಪ್ರದೇಶದ ಒಳಗೆ ಪ್ರಾದೇಶಿಕವಾಗಿ ವಿಭಾಗಗಳಿರೋದನ್ನ ನಾವು ಸ್ಪಷ್ಟವಾಗಿ ಕಾಣೋದನ್ನ ರಚನೆ ನೋಡ್ತೇವೆ. ಇನ್ಫ್ಯಾಂಟೈಲ್, ಜುವೆನೈಲ್ ಒಳಗಿದ್ದು ಡಿಫ್ರೆನ್ಸಿಯೇಷನ್ ಸ್ಪಷ್ಟವಾಗಿ ಜನರೇಟ್ ಆಗಿರಲ್ಲ. ಸ್ಲೋಲಿ ನಗರ ಬೆಳೆದಂಗೆ ಆ ಏರಿಯಾಸ್ಗಳು ಏನಾಗುತ್ತೆ, ಒಂದೊಂದೇ ನಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕನ್ನೋ ರೀತಿ ಒಳಗೆ ಅದು ಅಬ್ಸರ್ವೇಷನ್ ಕಾಣುತ್ತೆ. ಇದೇ ಮುಂದಿನ ಸ್ಟೇಜ್ ಒಳಗೆ ಹೋದಾಗ ನಾವು ಅರ್ಲಿ ಮೆಚೂರ್ ಅಂತ ಹೇಳ್ತೇವೆ. ಆರಂಭಿಕ ಪ್ರಬುದ್ಧ ಅಂಡ್ ದಟ್ ಈಸ್ ಅ ಫುಲ್ಲಿ ಮೆಚೂರ್ ಪ್ರಬುದ್ಧ ನಗರ ಅಂತ ಹೇಳ್ತೇವೆ. ಸ್ಪಷ್ಟವಾಗಿ ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವಂತಹ ನಗರ ಇರುತ್ತಲ್ಲ, ಮೂಲ ಸೌಕರ್ಯಗಳು ಸೆಗ್ರಿಗೇಟ್ಸ್ ಆಗಿರುವಂತದ್ದು, ಇದೆಲ್ಲ ಇದ್ದಾಗ ಅದು ಅವಾಗ ಪ್ರಬುದ್ಧ ನಗರ. ಇದನ್ನ ಈ ಅಪ್ರೋಚ್ ಬಗ್ಗೆ ಮೆನ್ಷನ್ ಮಾಡಿದವನು ಗ್ರಿಫಿತ್ ಟೇಲರ್. ಸೊ ಇವ್ರದ್ದು ಕ್ಲಾಸಿಫಿಕೇಶನ್ ಅಪ್ರೋಚ್ ಬೇರೆ ಇದೆ. ಸೊ ನಗರಗಳನ್ನ ನಾವು ಒಂದೇ ರೀತಿಯಲ್ಲಿ ಯಾವಾಗೂ ವರ್ಗೀಕರಣ ಮಾಡಕ್ಕಾಗಲ್ಲ. ಅದು ಬೇಸ್ಡ್ ಆನ್ ದಟ್ ಲೈಕ್ ಡಿಫರೆಂಟ್ ಪರ್ಸನ್ಸ್ ಒಪಿನಿಯನ್ ವಿ ಆರ್ ಕ್ಲಾಸಿಫೈಯಿಂಗ್ ಇಟ್ ಇನ್ ಎ different way. Okay, so anyway, we got to know now that what is a city in general and what is a rural area in general. Okay, so whatever the classification, whatever the things we are following, major thing what we are considering, it is based on the occupation and the population density. If it is a densely populated, ಹೆಚ್ಚು ಸಾಂದ್ರವಾಗಿ ಜನದಟ್ಟಣೆಯಿಂದ ಕೂಡಿರುವಂತಹ ಪ್ರದೇಶ ಇದ್ದು ದ್ವಿತೀಯ ಮತ್ತು ತೃತೀಯ ವಲಯ ಚಟುವಟಿಕೆಗಳಲ್ಲಿ ಕೂಡಿರುವಂತಹ ಜನಸಂಖ್ಯೆ ಇತ್ತಂದ್ರೆ ಮೇಜರ್ ಆಗಿ ಅದು ನಗರ ಪ್ರದೇಶ. ಓಕೆ, ಕಡಿಮೆ ಜನಸಾಂದ್ರತೆಯನ್ನ ಹೊಂದಿ ಪ್ರಾಥಮಿಕ ವಲಯ ಚಟುವಟಿಕೆ ಅಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಂಡಿರುವಂತಹ ಜನಸಂಖ್ಯೆ ಇತ್ತಂದ್ರೆ ಅದು ಗ್ರಾಮೀಣ ಪ್ರದೇಶ ಅಂತ ಅನ್ನೋದು ಸ್ಪಷ್ಟವಾಗಿ ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ಈಗ ನಗರ ಗ್ರಾಮೀಣ ಅಂಚು ಅಂತ ಅನ್ನೋ ರಚನೆ ಯಾವ ರೀತಿಯಾಗಿ ಬರುತ್ತೆ ನೋಡಿ. ಓಕೆ, ಸೊ ಈ ನಗರ ಪ್ರದೇಶ ಅಂತ ತಂದಾಗ which is having a defined border, so I'll just consider this is a city. Okay, ಇದಕ್ಕೊಂದು ಸೀಮೆ ಅಂತ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಜನರೇಟ್ ಮಾಡಿರುವಂತಹದ್ದು. ಇದರ ಸುತ್ತ ಗ್ರಾಮೀಣ ಪ್ರದೇಶಗಳ ಇರುವಂತ ರಚನೆ ಇದೆ ಅಂತ ತಗೊಳ್ಳ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ರ್ಯಾಂಡಮ್ ವಿಲೇಜಸ್. ಸೊ ದೀಸ್ ಆರ್ ದಿ ವಿಲೇಜಸ್, ಗ್ರಾಮೀಣ ಪ್ರದೇಶಗಳು. ಓಕೆ, ಸೊ ಈ ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕೈಗಾರೀಕರಣ ಅದು ಏನಿರುತ್ತೆ ಹೆಚ್ಚಿರುತ್ತೆ. ಇಂಡಸ್ಟ್ರಿಯಲೈಸೇಷನ್, ಕೈಗಾರೀಕರಣ ಹೆಚ್ಚಿರುತ್ತೆ. ಎದಕ್ಕೆ ಕೈಗಾರೀಕರಣ ಹೆಚ್ಚಿರುತ್ತೆ? ಸಿಂಪಲ್ ಥಿಂಗ್, ಕೈಗಾರಿಕೆಗಳನ್ನ ಸೆಟ್ ಮಾಡ್ಬೇಕಾದ್ರೆ ನಂಗೆ ಏನ್ ಬೇಕಾಗಿರುತ್ತೆ, ಮೂಲ ಸೌಕರ್ಯಗಳದ್ದು ಏನಿರುತ್ತೆ ನಗರ ಪ್ರದೇಶಗಳಲ್ಲಿ ಅದರ ಲಭ್ಯತೆ ಹೆಚ್ಚಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಒಳಗಿರುವಂತದ್ದು, ವೆಲ್ ಎಸ್ಟಾಬ್ಲಿಷ್ಡ್ ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ ಆಗಿರ್ಬೋದು, ಮೋರ್ ಸಪ್ಲೈ ಆಫ್ ದಿ ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರಬಹುದು, ಓಕೆ, ಲೇಬರ್ ಫೋರ್ಸ್ ಆಗಿರ್ಬೋದು, ಇಂಥದ್ದು ಎಲ್ಲ ಅವೈಲಬಿಲಿಟಿ ಏನಿರುತ್ತೆ ನಗರ ಪ್ರದೇಶಗಳಲ್ಲಿ ಹೆಚ್ಚಿರುತ್ತೆ. ಸೊ ಅದಕ್ಕೆ ಈ ಕೈಗಾರಿಕೆಗಳ ನಗರದ ಕೇಂದ್ರ ಭಾಗ ಅಂತ ಅನ್ನೋಕ್ಕಿಂತ, ಬಿಕಾಸ್ ಸಿಟಿ ಸೆಂಟರ್ ಒಳಗೆ ಯೂಶುವಲಿ ಇನ್ಫ್ಲೇಷನ್ ಇನ್ಫ್ಲೂಯೆನ್ಸ್ ಒಳಗೆ ಬಂದು
ಲ್ಯಾಂಡ್ ದ ಪ್ರೈಸ್ ಅದು ಹೆಚ್ಚಿರುತ್ತೆ, ಪ್ಲಸ್ ಇಂಡಸ್ಟ್ರೀಸ್ ನೀಡ್ ಕ್ವೈಟ್ ಲಾರ್ಜರ್ ಏರಿಯಾ. ಸೊ ಯೂಶುವಲಿ ಇಂಡಸ್ಟ್ರೀಸ್ಗಳು ಏನಾಗ್ತಿರುತ್ತೆ, ಸಿಟಿ ಔಟ್ಸ್ಕರ್ಟ್ಸ್ ಅದು ಅಂತ ಏನ್ ಹೇಳ್ತೇವೆ, ಇಂತಲ್ಲಿ ಜನರೇಟ್ ಆಗುವಂತ ರಚನೆ ಒಳಗೆ ಬಂದಿರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಐ ವಿಲ್ ಕಾಲ್ ಇಟ್ ಆಸ್ ಇಂಡಸ್ಟ್ರೀಸ್. ಅಂಡ್ ದೇ ಆರ್ ಇವನ್ ರೆಸ್ಪಾನ್ಸಿಬಲ್ ಪೊಲ್ಯೂಷನ್ ಅದು ಇಂಥದನ್ನ ಮಾಲಿನ್ಯದು ಮಾಡುವಂತ ರಚನೆಯಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ನಗರದಿಂದ ಹೊರಗನೆ ಅದನ್ನ ಸೆಟ್ ಮಾಡುವಂತ ಇನ್ಫ್ಲುಯೆನ್ಸ್ ಒಳಗೆ ಬರುತ್ತೆ. ವೇರ್ ದೇ ಗೆಟ್ ಗುಡ್ ಅಮೌಂಟ್ ಆಫ್ ಲ್ಯಾಂಡ್ ಫಾರ್ ದ ಎಸ್ಟಾಬ್ಲಿಷ್ ಆಫ್ ದಿ ಲಾರ್ಜರ್ ಇಂಡಸ್ಟ್ರೀಸ್. ಕೈಗಾರಿಕೆಗಳ ಅಭಿವೃದ್ಧಿಗೆ ಅದು ಸ್ಕೋಪ್ ಈಸಿಯಾಗಿ ಬರುತ್ತೆ. ಸೊ ಈ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದಕ್ಕೆ ಲೇಬರ್ಸ್ ಕಂಟಿನ್ಯೂಸ್ ಆಗಿ ನಗರ ಪ್ರದೇಶಗಳಿಗೆ ಮೈಗ್ರೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸುತ್ತಮುತ್ತ ಗ್ರಾಮೀಣ ಭಾಗಗಳಿಂದ ಜನರು ನಗರ ಪ್ರದೇಶಕ್ಕೆ ವಲಸೆ ಬರುವಂತ ರಚನೆಯಲ್ಲಿ ಬರುತ್ತೆ. ದಟ್ ಈಸ್ ಮೈಗ್ರೇಷನ್ ಆಫ್ ದಿ ರೂರಲ್ ಲೇಬರ್. ಸುತ್ತಮುತ್ತ ಗ್ರಾಮೀಣ ಭಾಗಗಳಿಂದ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕ ವರ್ಗ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಯೂಶಲಿ ಹೇಳೋದಂದ್ರೆ ವೆರೆವರ್ ದೇರ್ ಇಸ್ ಇಂಡಸ್ಟ್ರಿಯಲೈಸೇಷನ್ ವಿ ಫೈಂಡ್ ಇಟ್ ಆಸ್ ಮೋರ್ ಅರ್ಬನೈಸೇಷನ್. ನಗರೀಕರಣ ಪ್ರಕ್ರಿಯೆ ಏನಿರುತ್ತೆ ಇದು ಸಹ ಹೆಚ್ಚಾಗ್ತಾ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಹೆಚ್ಚು ಜನರು, ಸುತ್ತಮುತ್ತ ಜನರು ನಗರ ಪ್ರದೇಶಗಳಿಗೆ ಮೈಗ್ರೇಟ್ ಆಗಕ್ ಸ್ಟಾರ್ಟ್ ಮಾಡಿದ್ರಂತಂದ್ರೆ ಈ ನಗರ ಪ್ರದೇಶದ ಮೇಲೆ ಒತ್ತಡ ಹೆಚ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೆಷರ್ ಬಿಲ್ಡ್ಸ್ ಅಪ್ ಮೋರ್ ಆನ್ ಸಿಟೀಸ್, ದಟ್ ಈಸ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್. ನಗರ ಪ್ರದೇಶಗಳ ಮೂಲ ಸೌಕರ್ಯಗಳ ಮೇಲೆ ಒತ್ತಡ ಹೆಚ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಈಸ್ ಮಾಡೋ ಸಲುವಾಗಿ, ಈಸ್ ಮಾಡೋದಂತಂದ್ರೆ ಒತ್ತಡ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಏನು, ನಿಮ್ಮದು ಸಿಟಿದ ಲಿವಿಂಗ್ ಏರಿಯಾ ಸೇಮ್ ಉಳಿದಿರುತ್ತೆ, ಆದ್ರೆ ಹೆಚ್ಚು ಜನರು ಬರ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಮನೆಗಳದ ಅವಶ್ಯಕತೆ ಆಗಿರ್ಬೋದು, ಕುಡಿಯೋ ನೀರದ ಅವಶ್ಯಕತೆ ಹೆಚ್ಚಾಗ್ತಿರುತ್ತೆ, ಎಲೆಕ್ಟ್ರಿಸಿಟಿ ಕನ್ಸೂಮ್ಷನ್ ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಸ್ಪಿಟಲ್ಸ್ ನೀಡ್ ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವಾಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಪ್ರೆಷರ್ ಆನ್ ದಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ರೀಸಸ್ ಅಂತ ಹೇಳಿ. ಸೊ ಅವಾಗ ಏನಾಗುತ್ತೆ, ನಗರ ಪ್ರದೇಶಗಳಲ್ಲಿ ಬೇಡಿಕೆ ಹೆಚ್ಚಾದಂಗೆ ಇನ್ ದ ಸಿಟಿ ಏರಿಯಾಸ್ ಡಿಮ್ಯಾಂಡ್ ಸ್ಟಾರ್ಟ್ಸ್ ರೈಸಿಂಗ್. ಬೇಡಿಕೆ ಹೆಚ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಡಿಕೆ ಹೆಚ್ಚಾದಂಗೆ ಆಟೋಮೆಟಿಕಲಿ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಜೀವನಕ್ಕೆ ಬೇಕಾಗಿರುವಂತ ಆದಾಯ ಏನಾಗುತ್ತೆ ಅಥವಾ ಹಣದ ಅವಶ್ಯಕತೆ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗೋತ ಹೋಗುತ್ತೆ. ಸೊ ಅದನ್ನ ಆ ಪ್ರೆಷರ್ ರಿಲೀಸ್ ಆಗ್ಬೇಕಂತಂದ್ರೆ ಜನರ ನಗರ ಪ್ರದೇಶದ ಕೇಂದ್ರದಿಂದ ಹೊರಮುಖವಾಗಿ ಸೆಟಲ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ದೇ ಟ್ರೈ ಟು ಮೂವ್ ಟುವರ್ಡ್ಸ್ ದಿ ಔಟರ್ ಏರಿಯಾಸ್. ಸೊ ಈ ನಗರ ಪ್ರದೇಶದ ಸುತ್ತಮುತ್ತ ಪ್ರದೇಶ ಏನಿದೆ ನೋಡಿ, ಈ ಭಾಗಗಳಲ್ಲೇ ವಲಸೆ ಹೋಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅಂದ್ರೆ ದ ಪೀಪಲ್ ಆರ್ ಟ್ರೈ ಟು ಮೈಗ್ರೇಟ್ ಇನ್ ದ ಔಟ್ಸ್ಕರ್ಟ್ಸ್. ದಟ್ ಈಸ್ ವಾಟ್ ವಿ ಕ್ಯಾನ್ ಸೇ ಓವರ್ ಹಿಯರ್ ಇಟ್ ಆಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಫ್ ದಿ ಸರೌಂಡಿಂಗ್ ರೂರಲ್ ಏರಿಯಾ changes into non-agricultural land. ಕೃಷಿ ಭೂಮಿ ಏನಿದೆ ಸುತ್ತಮುತ್ತ ಇರುವಂತಹ ಗ್ರಾಮೀಣ ಭಾಗಗಳಲ್ಲಿರೋದು ಕೃಷಿಯೇತರ ಭೂಮಿಯಾಗಿ ಬದಲಾವಣೆ ಹೊಂದೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕೃಷಿಯೇತರ ಭೂಮಿಯಾಗಿ ಬದಲಾವಣೆ ಆಗ್ತಾ ಇರುವಂತ ಭಾಗ ಇದೆಯಲ್ಲ, ದಿಸ್ ಈಸ್ ವೇರ್ ವಿ ಕ್ಯಾನ್ ಸೇ ದಟ್. ಈಗ ನೋಡಿ, ನಗರ ಮತ್ತೆ ಗ್ರಾಮೀಣ ಪ್ರದೇಶದ ಮಧ್ಯ ಭಾಗದೊಳಗೆ ಇರುವಂತದ್ದು ಇದೆ ನೋಡಿ, ಇದೇನು ಟ್ರಾನ್ಸಿಷನ್ ಝೋನ್ ಅಂತ ಹೇಳ್ತೀವಿ ನೋಡಿ. ಈ ಟ್ರಾನ್ಸಿಷನ್ ಝೋನ್ ಏನಿದೆ, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಫ್ರಿಂಜ್. ದಿಸ್ ಇಸ್ ಕಾಲ್ಡ್ ಆಸ್ ದಿ ಫ್ರಿಂಜ್. ನಗರ ಗ್ರಾಮೀಣ ಅಂಚು ಅಂತ ಕರಿತೇವೆ ಇದೇ ಭಾಗವನ್ನ. ಓಕೆ, ಸೊ ನಗರ ಪ್ರದೇಶದ ಹೊರ ಭಾಗದಲ್ಲಿರುವಂತ ಗ್ರಾಮೀಣ ಪ್ರದೇಶಗಳನ್ನ ತನ್ನೆಡೆ ಸೆಳೆದುಕೊಂಡು ನಗರ ಬೆಳವಣಿಗೆ ಹೊಂದುತ್ತಾ ಇರುವಂತ ರಚನೆ ಏನಿರುತ್ತೆ ಸ್ಥಿತ್ಯಂತರ ವಲಯ ಅಂತ ಹೇಳ್ತೇವೆ, ಟ್ರಾನ್ಸಿಷನ್ ಝೋನ್, ವಿಚ್ ಇಸ್ ಅ ಡೈನಾಮಿಕ್ ಇನ್ ನೇಚರ್, ವಿಚ್ ಇಟ್ ಹ್ಯಾಸ್ ಸಿಟಿ ಆಸ್ ವೆಲ್ ಆಸ್ ವಿಲೇಜಸ್. ಎರಡದ್ರದ್ದು ಲಕ್ಷಣಗಳ ಸೇರ್ಕೊಂಡು ಇರುವಂತ ಪ್ರದೇಶ ನಗರ ಗ್ರಾಮೀಣ ಅಂಚಾಗಿ ಬದಲಾವಣೆ ಹೊಂದ್ತಾ ಹೋಗುತ್ತೆ. ಎಲ್ಲಿವರೆಗೂ ನಗರ ಪ್ರದೇಶ ಬೆಳೀತಾ ಹೋಗುತ್ತೆ ಅಲ್ಲಿವರೆಗೂ ಅಂಚುನು ಸಹ ಬೆಳೀತಾ ಹೋಗುತ್ತೆ ಅಂತಾನೆ ಹೇಳ್ತೇವೆ. ಸೊ ಲೆಟ್ ಅಸ್ ಸೇ ವಾಟ್ ಇಸ್ ಆಸ್ ಅ ಸ್ಟೇಟ್ಮೆಂಟ್ ವಾಟ್ ಇಟ್ ಹ್ಯಾಸ್ ಮೆನ್ಷನ್ಡ್. ಸೊ ರೂರಲ್ ಅರ್ಬನ್ ಫ್ರಿಂಜ್ ಇಸ್ ಅ ಟ್ರಾನ್ಸಿಷನ್ ಝೋನ್. ಇದು ಒಂದು ಪರಿವರ್ತನಾ ವಲಯ ಆಗಿದೆ. ಓಕೆ, ಯಾಕಂದ್ರೆ ಇದಕ್ಕೆ ನಗರ ಪ್ರದೇಶ ಮತ್ತೆ ಗ್ರಾಮೀಣ ಪ್ರದೇಶ ಸುತ್ತಮುತ್ತ ಇರುವಂತ ಗ್ರಾಮೀಣ ಪ್ರದೇಶಗಳೇನಿದಾವೆ ಇದರದ್ದು ಎರಡದ್ರದ್ದು ಇನ್ಫ್ಲೂಯೆನ್ಸ್ ಒಳಗೆ ಬರ್ತಾ ಇದೆ ಈ ಪ್ರದೇಶ. ಸೊ ದಿಸ್ ಇಸ್ ದ ಫ್ರಿಂಜ್ ವಿಚ್ ಇಟ್ ಈಸ್ ಗೆಟಿಂಗ್ ಜನರೇಟಿಂಗ್. ಸೊ ಅಟ್ ದ ಸೇಮ್ ಟೈಮ್ ಇದು ನಗರದ ಹೊಲ ವಲಯದಲ್ಲಿ ಅಂತಂದ್ರೆ ನಗರ ಯಾವಾಗಿದ್ರು ಹೊರಮುಖವಾಗಿ ಬೆಳೀತಾ ಹೋಗುತ್ತಿರುತ್ತೆ. ಸೊ ಅದಕ್ಕೆ ನಗರದ ಕೇಂದ್ರದಿಂದ ಹೊರಗೆ ಹೋದಂತೆ ಅದರ ಪ್ರಭಾವ ಕಡಿಮೆ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದೇವೆ. ದಟ್ ಇಸ್ ದ ಇನ್ಫ್ಲೂಯೆನ್ಸ್ ಆಫ್ ದ ಸಿಟಿ ಫ್ರಾಮ್ ಇಟ್ಸ್ ಸೆಂಟರ್ ವೈಲ್ ಮೂವಿಂಗ್ ಔಟ್ವರ್ಡ್ ಯೂಶಲಿ ಇಟ್ ಡಿಕ್ರೀಸಸ್ ಅಂತ ಹೇಳ್ತೇವೆ. ಮೇಜರ್ ಆಕ್ಟಿವಿಟೀಸ್ ಏನಿರುತ್ತೆ ನಗರ ಭಾಗಗಳಲ್ಲಿ ಇರುತ್ತೆ ಅಂತ ಹೇಳ್ತೇವೆ. ಸೊ ಸಿಟಿ ಈಸ್ ಪ್ರೊವೈಡಿಂಗ್ ಸರ್ಟನ್ ಸರ್ವಿಸಸ್ ಫಾರ್ ದಿ ಸರೌಂಡಿಂಗ್ ವಿಲೇಜ್ ಏರಿಯಾಸ್ ಅಂಡ್
villages are providing certain benefits to the city. Okay, you can see clearly over here. ಇದು ಫ್ರಿಂಜ್ ಅಂತ ತಗೊಳ್ಳ, ಇದು ರೂರಲ್ ಏರಿಯಾಸ್ ಗಳಿದಾವ ಅಂತ ತಗೊಳ್ಳ. ಸೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಫ್ರಿಂಜ್. ಓಕೆ, ಸಿಟಿ ಏನೇನು ಪ್ರೊವೈಡ್ ಮಾಡ್ತಾ ಇದೆ ಬೆನಿಫಿಟ್ಸ್ ಅಂತಂದ್ರೆ, ಇಟ್ ಈಸ್ ಪ್ರೊವೈಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್. ಸುತ್ತಮುತ್ತ ಇರುವಂತ ಗ್ರಾಮೀಣ ಪ್ರದೇಶಗಳಿಗೆ ಆಡಳಿತಾತ್ಮಕ ಸೇವೆಗಳನ್ನ ನಗರ ಭಾಗನೇ ಕೊಡ್ತಾ ಇದೆ. ಅಲ್ಟಿಮೇಟ್ಲಿ ಸ್ಕೂಲ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್, ಇದು ಎಲ್ಲಾನು ನಗರ ಪ್ರದೇಶ ಪ್ರೊವೈಡ್ ಮಾಡ್ತಾ ಇದೆ. ದೀಸ್ ಆರ್ ದ ಬೆನಿಫಿಟ್ಸ್ ಪ್ರೊವೈಡೆಡ್ ಬೈ ದ ಸಿಟಿ. ಓಕೆ, ಅಂಡ್ ಸರೌಂಡಿಂಗ್ ರೂರಲ್ ಏರಿಯಾಸ್ ಗಳು ಏನೇನ್ ಪ್ರೊವೈಡ್ ಮಾಡ್ತಾ ಇದಾವ ಅಂತಂದ್ರೆ, ನಗರಕ್ಕೆ ಅವಶ್ಯಕತೆ ಇರುತ್ತೆ ನೋಡಿ, ಅದನ್ನ ಗ್ರಾಮೀಣ ಪ್ರದೇಶ ಮಾಡ್ತಾ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಸಿಟಿ ಒಳಗೆ ಬೇಕಾಗಿರುವಂತ ಫುಡ್ ಗ್ರೇನ್ಸ್, ಆಹಾರ ಧಾನ್ಯಗಳು ಅಥವಾ ದವಸ ಧಾನ್ಯಗಳೇನಿದಾವೆ, ಇದು ಸುತ್ತಮುತ್ತ ಇರುವಂತ ಗ್ರಾಮೀಣ ಪ್ರದೇಶಗಳಿಂದನೇ ಬರ್ತಾ ಇದೆ. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಹಣ್ಣುಗಳು, ತರಕಾರಿಗಳು, ಡೈರಿ ಪ್ರಾಡಕ್ಟ್ಸ್. ಓಕೆ, ಈ ರೀತಿಯಾಗಿರೋ ಅಂದ್ರೆ ಹಾಲು ಅಥವಾ ಹಾಲಿನ ಉತ್ಪನ್ನಗಳದು ಏನಿದಾವೆ, ಇಂಥವು ಎಲ್ಲ ಪ್ರೊಡಕ್ಷನ್ ಅಥವಾ ಇದೆಲ್ಲ ಎಲ್ಲಿಂದ ಸಪ್ಲೈ ಆಗಿದೆ, ಗ್ರಾಮೀಣ ಭಾಗಗಳಿದೆ. ಇಟ್ ಈಸ್ ಲೈಕ್ ಇಂಟರಾಕ್ಷನ್ ಆಫ್ ದಿ ಸಿಟಿ ವಿತ್ ಸರೌಂಡಿಂಗ್ ರೂರಲ್ ಏರಿಯಾಸ್ ಅಂಡ್ ರೂರಲ್ ಏರಿಯಾಸ್ ವಿತ್ ದ ಸಿಟಿ. ಸೊ ಇಟ್ ಇಸ್ ಲೈಕ್ ಆಸ್ ಇಫ್ ಲೈಕ್ ಗಿವ್ ಅಂಡ್ ಟೇಕ್ ಅಂತೀವಲ್ಲ, ಈ ರೀತಿಯಾಗಿರುತ್ತೆ. ನಗರ ಕೆಲವೊಂದು ಬೆನಿಫಿಟ್ಸ್ ಅನ್ನ ಪ್ರೊವೈಡ್ ಮಾಡ್ತಿದೆ ಅಂಡ್ ಇದ್ರ ನೀಡ್ ಇರುವಂತ ಕೆಲವು ವಸ್ತುಗಳು ಹೊರಗಿಂದ ಬರ್ತಿದಾವೆ. ಸುತ್ತಮುತ್ತ ಇರುವಂತಹ ಗ್ರಾಮೀಣ ಪ್ರದೇಶಗಳ ಸರ್ಟನ್ ಬೆನಿಫಿಟ್ಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾವೆ. ಅದಕ್ಕೆ ಬೇಕಾಗಿರುವಂತ ಅವಶ್ಯಕತೆಗಳ ನಗರ ಪ್ರದೇಶ ಪ್ರೊವೈಡ್ ಮಾಡ್ತಾ ಇರುತ್ತೆ. ಈಗ ನೋಡಿ, ಇಂಟ್ರೆಸ್ಟಿಂಗ್ಲಿ ಈ ನಗರ ಗ್ರಾಮೀಣ ಅಂಚಲ್ಲಿ ಇವ್ ಎರಡದ್ರ ಲಕ್ಷಣಗಳದ್ದು ಇನ್ಫ್ಲೂಯೆನ್ಸ್ ಬರ್ತಾ ಇರುತ್ತೆ. ಓಕೆ, ಸೊ ಬೋತ್ ಆಫ್ ದೀಸ್ ಆಕ್ಟಿವಿಟೀಸ್ ವುಡ್ ಬಿ ಸೀನ್ ಇನ್ ದಿ ರೂರಲ್ ಅರ್ಬನ್ fringes. Okay, so we have seen all together what is rural area and what is urban area, which in a short, which is mentioned again, city is majority of the population involved in non-agrarian activities, and rural areas majority of the population involved in the agriculture and allied activities, and in the fringe we find it as both the activities. ಎರಡು ಸೇರ್ಕೊಂಡಿರುವಂತ ರಚನೆ ಅಂಚಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ವಿ, ಅದನ್ನೇ ಸ್ಟೇಟ್ಮೆಂಟ್ ಆಗಿ ಮೆನ್ಷನ್ ಮಾಡಿದ್ವಿ. ಓಕೆ, ಸೊ moving over here, the urban areas are characterized by high population, which we have seen. ಜನಸಾಂದ್ರತೆ ಹೆಚ್ಚಿರುತ್ತೆ, ಜನಸಂಖ್ಯೆ ಹೆಚ್ಚಿರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಅದು ಏನಿರುತ್ತೆ ನಗರ ಪ್ರದೇಶಗಳಲ್ಲಿ ಏನಿರುತ್ತೆ ಹೆಚ್ಚಿರುತ್ತೆ. ಸೊ ಅದಕ್ಕೆ ನಗರ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳ ಮೇಲೆ ಒತ್ತಡನು ಹೆಚ್ಚಿರುತ್ತೆ. ಸೊ there is more load on the urban areas. Hence cities usually grow outward at the border, that is at the fringes. ಸೊ ಅದೇನು ನಗರ ಅಂತ ಹೇಳ್ತಿದೀವಲ್ಲ, ಓಕೆ, ಈ ನಗರದ ಅಂಚು ಬೆಳೆದಂಗ್ ಅಲ್ಲೇ ನಿಲ್ಲುತ್ತಂತಲ್ಲ, ಮತ್ತೆ ನಗರ ಬೆಳೀತಾ ಇದೆ ಅಂತಂದ್ರೆ ಮತ್ತು ಈ ರೀತಿ ಸ್ಪ್ರೆಡ್ ಹಾಕೋತಾನೆ ಹೋಗ್ತಾ ಇರುತ್ತೆ, ಹೊರಮುಖವಾಗಿ ಹಿಂಗ್ ಬೆಳ್ಕೋತಾನೆ ಹೋಗ್ತಾ ಇರುತ್ತೆ. ಆಸ್ ಲಾಂಗ್ ಆಸ್ ಲೈಕ್ ದ ಫ್ರಿಂಜ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್. ಅದ್ರೆ ಯಾವ್ದಾದ್ರು ಒಂದು ಪರ್ವತ ಶ್ರೇಣಿ ಆಗಿರ್ಬೋದು, ನದಿ ಅದು ಹರಿತಾ ಇತ್ತಂದ್ರೆ ಆ ದಿಕ್ಕಲ್ಲಿ ನಗರಗೆ ಬೆಳೆಯಕ್ಕದು ಸ್ಕೋಪ್ ಇರಲ್ಲ. ಸೊ ಅಲ್ಲೇ ಸಿಟಿ ಗ್ರೋತ್ ಎಂಡ್ ಆಗುತ್ತೆ ಅನ್ನೋ ಮೀನಿಂಗ್ ಅಲ್ಲಿ ಬರುತ್ತೆ. ಇಫ್ ದೋಸ್ ಕೈಂಡ್ ಆಫ್ ದ ಹರ್ಡಲ್ಸ್ ಆರ್ ನಾಟ್ ಎಕ್ಸಿಸ್ಟಿಂಗ್, ಸಿಟಿ ವುಡ್ ಗ್ರೋ ಔಟ್ವರ್ಡ್ ಅಂತ ಹೇಳ್ತೀವಿ. ಈಗ ನಮ್ಮ ಬೆಂಗಳೂರು ಒಳಗೆ ಎಷ್ಟೋ ಸತಿ ವರ್ಡ್ಸ್ ಗಳನ್ನ ಯೂಸ್ ಮಾಡೋದನ್ನ ನಾನು ನೋಡಿದ್ದೇನೆ, ಲೈಕ್ ಇನ್ನರ್ ರಿಂಗ್ ರೋಡ್ಸ್, ಔಟರ್ ರಿಂಗ್ ರೋಡ್ಸ್ ಅಂತ ಹಿಂಗ್ ವರ್ಡ್ ಯೂಸ್ ಮಾಡ್ತೀವಿ. ಅಂದ್ರೆ ಮೂಲ ಬೆಂಗಳೂರು ಏನಿತ್ತು ನಗರ, ಇದು ಒಂದು ಹಂತದ ಒಳಗೆ ಬೆಳೆಯಿತು. ಈ ಔಟ್ಸ್ಕರ್ಟ್ಸ್ ಅನ್ನ ಕಂಪ್ಲೀಟ್ ಆಗಿ ಕನೆಕ್ಟ್ ಮಾಡೋ ಸಲುವಾಗಿ ಒಂದು ರೋಡ್ ಅಪ್ರೋಚ್ ಒಳಗೆ ಹೋದ್ರು. ಬಟ್ ಆ ರೋಡ್ ಅಂತ ಏನ್ ನಾವು ನೋಡ್ತಿದೀವಿ, ರಿಂಗ್ ರೋಡ್ ಅಂತ ಏನ್ ನಾವು ನೋಡ್ತೀವಿ, ಇದನ್ನ ದಾಟಿನೂ ಮತ್ತೆ ನಗರ ಬೆಳ್ಕೋತು ಹೋಯ್ತು. ಸೊ ದೇ ಹ್ಯಾಡ್ ಟು ಗೋ ಫಾರ್ ಒನ್ ಮೋರ್ ರಿಂಗ್ ರೋಡ್ ಅಂತ ಅನ್ನೋ ರೀತಿ ಒಳಗೆ, ಅಂದ್ರೆ ಕಾನ್ಸೆಂಟ್ರಿಕ್ ರಿಂಗ್ಸ್ ಅಂತ ಏನ್ ಹೇಳ್ತೇವೆ, ಹಿಂಗ್ ಬಳೆಗಳ ರೀತಿ ಒಳಗೆ ನಗರ ಹೊರಮುಖವಾಗಿ ವೃತ್ತಾಕಾರವಾಗಿ ಹಿಂಗ್ ಬೆಳ್ಕೋತ ಹೋಗುವಂತ ರಚನೆಯಲ್ಲಿ ಬರುತ್ತಂತ ಹೇಳ್ತಿರ್ತೀವಿ. ಸೊ ಈ ರೂರಲ್ ಅರ್ಬನ್ ಫ್ರಿಂಜ್ ಅಂತಂದಾಗ ಯಾವುದು ಡಿಸೈಡ್ ಮಾಡ್ತಿದೆ ನಗರ ಹೊರಮುಖವಾಗಿ ಎದಕ್ಕೆ ಬೆಳೀತಾ ಇದೆ ಅಂತ ಅನ್ನೋದಕ್ಕೆ ಕಾರಣ ಅಂತಂದಾಗ, ಈ ನಗರ ಗ್ರಾಮೀಣ ಅಂಚಲ್ಲಿ ನಾವು ನೋಡಿದ್ವಿ ಅಂತಂದ್ರೆ, ಗ್ರಾಮೀಣ ಅಂಚಲ್ಲಿ, ನಗರ ಗ್ರಾಮೀಣ ಅಂಚಲ್ಲೇ ಜನರು ಮೈಗ್ರೇಟ್ ಎದಕ್ಕೆ ಆಗಕ್ಕೆ ಟ್ರೈ ಮಾಡ್ತಾ ಇರತ್ತಂದ್ರೆ, ದೇರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್. ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅಂತಂದಾಗ, ಈ ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆ ಏನಿರುತ್ತೆ ಹೆಚ್ಚಿರುತ್ತೆ. ಓಕೆ, ಗ್ರಾಮೀಣ ಪ್ರದೇಶಗಳಲ್ಲಿ ಏನಿರುತ್ತೆ ಜನಸಂಖ್ಯೆ ಕಡಿಮೆ ಇರುತ್ತೆ. ಸೊ ಫ್ರಿಂಜ್ ಒಳಗೆ ಪಾಪ್ಯುಲೇಷನ್ ಏನಿರುತ್ತೆ ಕಡಿಮೆ ಇರುತ್ತೆ, ಓವರ್ ಕ್ರೌಡೆಡ್ ಅದು ಆಕ್ಟಿವಿಟೀಸ್ ಅದು ಏನಿರುತ್ತೆ ಅದು ಇರಲ್ಲ. ಸೊ ವಿಲ್ ಫೈಂಡ್ ಇಟ್ ಆಸ್ ಇಫ್ ಲೈಕ್ ಅ ಬೆಟರ್ ಪೀಸ್ ಲೈಕ್ ಕಂಡೀಷನ್ ಏನಿರುತ್ತೆ ಈ ಇನ್ಫ್ಲೂಯೆನ್ಸ್ ಒಳಗಿರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಆರ್ ಮಚ್ ಫೇವರೇಬಲ್, ಲೈಕ್ ಫ್ರೆಶ್ ಏರ್ ಆಗಿರ್ಬೋದು, ಫ್ರೆಶ್ ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು, ಲೆಸ್ ನಾಯ್ಸ್ ಆಗಿರ್ಬೋದು. ಯಾಕಂದ್ರೆ ನಗರ ಪ್ರದೇಶಗಳಲ್ಲಿ
ವಾಯು ಮಾಲಿನ್ಯ ಆಗಿರಬಹುದು, ಓಕೆ, ಅಥವಾ ಜಲ ಮಾಲಿನ್ಯ ಆಗಿರ್ಬೋದು, ಶಬ್ದ ಮಾಲಿನ್ಯ ಆಗಿರ್ಬೋದು. ಇತ್ತೀಚೆಗೆ ನಾವು ವರ್ಡ್ ಯೂಸ್ ಮಾಡ್ತೇವೆ ಲೈಟ್ ಪೊಲ್ಯೂಷನ್ ಅಂತ ಹೇಳ್ತೇವೆ. ಓಕೆ, ಸೊ ಈ ರೀತಿಯಾಗಿರುವಂತಹ ಮೇಜರ್ ಪ್ರಾಬ್ಲಮ್ ಸಿಟಿ ಒಳಗಿರುತ್ತೆ. ಗ್ರಾಮೀಣ ಪ್ರದೇಶ ಒಳಗೆ ಈ ರೀತಿ ಪ್ರಾಬ್ಲಮ್ಸ್ ಗಳೇನಿರುತ್ತೆ ಕಡಿಮೆ ಇರುತ್ತೆ. ಸೊ ಫ್ರಿಂಜ್ಗೆ ನಾನು ಮೈಗ್ರೇಟ್ ಆಗ್ತೀನಿ ಅಂತಂದ್ರೆ, ಅಂಚಲ್ಲಿ ನಾನು ಹೋಗಿ ಅಲ್ಲಿ ಇರೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಐ ಆಮ್ ಸೀಕಿಂಗ್ ಅ ಫ್ರೆಶ್ ಏರ್ ಆಗಿರ್ಬೋದು, ಶುದ್ಧ ಕುಡಿಯೋ ನೀರ್ ಆಗಿರಬಹುದು. ಓಕೆ, ಈ ಬೆನಿಫಿಟ್ ನನಗೆ ಅಂಚದೊಳಗೆ ಸಿಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಕಾಸ್ಟ್ ಆಫ್ ಲಿವಿಂಗ್ ಇನ್ ದ ಫ್ರಿಂಜಸ್ ವುಡ್ ಬಿ ಲೆಸರ್. ನಗರ ಪ್ರದೇಶಗಳಲ್ಲಿ ಬೇಡಿಕೆ ಹೆಚ್ಚಿರೋದ್ರಿಂದ ಹಣದುಬ್ಬರ ಹೆಚ್ಚಾಗ್ತಾ ಹೋಗಿ ಇನ್ಫ್ಲೇಷನ್ ಹಂಗೆ ಕಂಟಿನ್ಯೂ ಇನ್ಕ್ರೀಸ್ ಆಕೋತ ಹೋಗಿ, ಯಾಕಂದ್ರೆ ಡಿಮ್ಯಾಂಡ್ ಪರ್ಸಿಸ್ಟ್ ಕಂಟಿನ್ಯೂಸ್ಲಿ, ವೆರಾಸ್ ಸಪ್ಲೈ ಇಸ್ ಮಚ್ ರೆಸ್ಟ್ರಿಕ್ಟೆಡ್. ಓಕೆ, ಬೇಡಿಕೆ ಅಂತೂ ಹಂಗೆ ಉಳಿದಿರುತ್ತೆ, ಪೂರೈಕೆ ಒಂದು ಹಂತದವರೆಗೂ ಅದು ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ನಗರದ ಬೇಡಿಕೆ ಸಂಪೂರ್ಣವಾಗಿ ಅದು ಪೂರೈಕೆ ಆಗದೆ ಇರುವಂತಹ ಸಿಚುವೇಶನ್ ಒಳಗೆ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಹಣದುಬ್ಬರದ ಪ್ರಭಾವದ ಒಳಗೆ ಬಂದು ಕಾಸ್ಟ್ ಆಫ್ ಲಿವಿಂಗ್ ನಗರ ಪ್ರದೇಶ ಒಳಗೆ ಹೆಚ್ಚಿರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಹೌಸ್ ರೆಂಟ್ ನಗರ ಪ್ರದೇಶ ಒಳಗೆ 20,000 ಇತ್ತಂದ್ರೆ ರೆಂಟ್ ನಾವು ನೋಡಿದ್ವತ್ತಂದ್ರೆ, ಔಟ್ಸ್ಕರ್ಟ್ಸ್ ಒಳಗೆ ಅದು ನೋಡಿವ ಅಂದ್ರೆ ಪಾಸಿಬ್ಲಿ 12,000 ಆಗಿರ್ಬೋದು ಅಥವಾ 15,000 ಆಗಿರ್ಬೋದು. ಈ ರೀತಿಯಾಗಿ ಬಾಡಿಗೆ ಸಿಗಬಹುದು ನಮ್ಗೆ. ಓಕೆ, ಇಟ್ಸ್ ಅ ಕ್ಲಿಯರ್ಲಿ ಡಿಫ್ರೆನ್ಶಿಯೇಷನ್ ವಿ ಕ್ಯಾನ್ ಮೇಕ್ ಔಟ್ ಇನ್ ದಿ fringes. So that's the way we are saying that cost of living would be lesser. So ಎಲ್ಲಿವರೆಗೂ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇರುತ್ತೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ನಾನು ಏನು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಈಗ ನನ್ನ ನಗರ ಪ್ರದೇಶ ಹೊರಗಿಲ್ಲೇ ಮನೆ ಮಾಡ್ತಿದ್ದೀನಿ ಫ್ರಿಂಜ್ ಒಳಗೆ, ಬಟ್ ನಂದು ಆಫೀಸ್ ಸಿಟಿ ಸೆಂಟರ್ ಒಳಗೆ ಇತ್ತಂದ್ರೆ ಐ ಹ್ಯಾವ್ ಟು ಮೈಗ್ರೇಟ್ ಫ್ರಮ್ ದ ಸಿಟಿ ಸೆಂಟರ್ ಟು ದ ಸರೌಂಡಿಂಗ್ ಫ್ರಿಂಜ್. ಫಾರ್ ದಿಸ್ ದೇರ್ ಆರ್ 2 ಫ್ಯಾಕ್ಟರ್. ಒಂದು, ಕಾಸ್ಟ್ ಫಾರ್ ದ ಟ್ರಾನ್ಸ್ಪೋರ್ಟೇಷನ್. ಓಕೆ, ಇದು ಎಷ್ಟು ಅಂದ್ರೆ ಕಡಿಮೆ ಇತ್ತಂದ್ರೆ ಇಟ್ ಈಸ್ ಅ ಫಿಸಿಬಲ್ ಫಾರ್ ಮೀ ಇವನ್ ಪೇ ಫಾರ್ ಇಟ್, ಅಂಡ್ ಟೈಮ್ ಇನ್ವೆಸ್ಟೆಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಈಗ ತೀರಾ ಬೆಂಗಳೂರಲ್ಲಿ ನನ್ನ ಆಫೀಸ್ ಇದೆ, ನಾನು ತುಮಕೂರಲ್ಲಿ ಮನೆ ಮಾಡ್ತೀನಿ ಅನ್ನಕ್ಕಾಗಲ್ಲ, ಬಿಕಾಸ್ ನಾನು ದಿನದಲ್ಲಿ ಒಂದು 5-6 ಗಂಟೆ ಟ್ರಾನ್ಸ್ಪೋರ್ಟೇಷನ್ ಒಳಗೆ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ದಟ್ಸ್ ಎನಿವೇ ಲಾಸ್ ಆಫ್ ದಿ ಎಕನಾಮಿಕ್ ಆಕ್ಟಿವಿಟಿ. ಸೊ ಅದಕ್ಕೆ time invested and the money invested for that transportation, if it is lesser, definitely city would grow outward further. That is, a fringe would extend continuously further to the next level. If the cost of living itself increases, then the city stops growing. ಅದರ ಮುಂದೆ ಅದು ಬೆಳೆಯುತ್ತೆ ಅನ್ನುವಂಥ ಪಾಸಿಬಿಲಿಟಿ ಇರಲ್ಲ. ಅಲ್ಲಿ ಒಂದು ನಗರ ಎಂಡಿಗೆ ಪ್ರಬುದ್ಧ ನಗರವಾಗಿ ಬೆಳೆದು ಅದ್ರ ಮುಂದೆ ಯಾವುದೇ ಬದಲಾವಣೆ ಆಗದೆ ಇರೋ ರೀತಿ ಒಳಗೆ ಬಂದ್ಬಿಡುತ್ತೆ. ಸೊ ಅವರ್ ಓನ್ ಬೆಂಗಳೂರು ಎಕ್ಸಾಂಪಲ್ ಕೊಡ್ತೀನಿ ಅಂತಂದ್ರೆ, ಬೆಂಗಳೂರು ಸಿಟಿ ಇಸ್ ಸ್ಟಿಲ್ ಗ್ರೋಯಿಂಗ್, ಇಟ್ ಈಸ್ ಸ್ಟಿಲ್ ಇನ್ ದ ಗ್ರೋತ್ ಫೇಸ್. ಸುತ್ತಮುತ್ತದಿಂದ ಕರ್ನಾಟಕದ ಬೇರೆ ಭಾಗ ಆಗಿರುವಂಥದ್ದು, ಭಾರತದ ಬೇರೆ ಭಾಗದಿಂದ ಬಂದ ಜನರು ಮತ್ತೆ ಬೆಂಗಳೂರಲ್ಲಿ ಕೆಲಸ ಆಗಿರ್ಬೋದು, ಉದ್ಯೋಗ ಅವಕಾಶಗಳ ಸಲುವಾಗಿ ಅದು ಬರ್ತಿದ್ದಾರೆ ಅಂತ ಸ್ಟಿಲ್ ದೇರ್ ಇಸ್ ಅ ಮೈಗ್ರೇಷನ್ ಅಂತಂದ್ರೆ, ಸಿಟಿ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಇಟ್ಸ್ ಅ ಬೌಂಡ್ರಿ ಫಾರ್ ಶ್ಯೂರ್. ಅಗೇನ್ ಇಟ್ ಈಸ್ ಇನ್ ದ ಸ್ಟಿಲ್ ಗ್ರೋತ್ ಫೇಸ್ ಒಳಗಂತಾನೆ ಅಂತ ಇದೀವಿ. ದಿಸ್ ಇಸ್ ದ ವೇ ವಿ ಕ್ಯಾನ್ ಸೇ ದಟ್ ದಿ ಸಿಟೀಸ್ ಗ್ರೋ ಔಟ್ವರ್ಡ್. ಸೇಮ್ ಪಾಯಿಂಟ್ಸ್ ಕನ್ನಡಲ್ಲೂ ಮೆನ್ಷನ್ ಮಾಡಿದ್ದೇನೆ, ಅದು ಸ್ಲೈಡ್ ಅಷ್ಟೇ ಸಪರೇಟ್ ಆಗಿ ಇಟ್ಕೊಂಡಿದ್ದೇನೆ. ಸೊ ಹೋಪ್ ಇಟ್ ಇಸ್ ಕಂಫರ್ಟೇಬಲ್. ಎಕ್ಸ್ಪ್ಲನೇಷನ್ ಅಂತೂ ನಾನು ಕ್ಲಿಯರ್ ಆಗಿ ಮಾಡಿದ್ದೇನೆ. ಓಕೆ, ಸೊ ಈ ನಗರ ಗ್ರಾಮೀಣ ಅಂಚಲ್ಲಿ ಏನು ಲಕ್ಷಣಗಳು ಬರುತ್ತಂತ ಅನ್ನೋದನ್ನ ನೋಡೋಣ. ಸೊ ವಿ ಕ್ಯಾನ್ ಸೇ ದಟ್ ಇನ್ ದಿ ರೂರಲ್ ಅರ್ಬನ್ ಫ್ರಿಂಜ್ ಇಟ್ ಹ್ಯಾಸ್ ಬೋತ್ ರೂರಲ್ ಅಂಡ್ ಅರ್ಬನ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳದ್ದು 2 ಲಕ್ಷಣಗಳು ಇರುತ್ತೆ. ಅಂಡ್ ಈ ಭಾಗಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಹೊಂದುತ್ತಿರುವ ಹಂತದ ರಚನೆಯಲ್ಲಿ ಇರುತ್ತೆ. ಸೊ ಇಂಡಸ್ಟ್ರೀಸ್ ಆರ್ ಮೇನ್ಲಿ ಇನ್ ದ ಗ್ರೋಯಿಂಗ್ ಫೇಸ್ ಒಳಗಿದೆ. ಓಕೆ, ಮಾರ್ಕೆಟ್ ನೀಡ್ಸ್ ಆರ್ ಟೇಕನ್ ಕೇರ್ ಇನ್ ದ ಫ್ರಿಂಜಸ್. ಆ ಸಿಟಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳು ಅದು ಏನಿದೆ ಇದು ಗ್ರಾಮೀಣ ಪ್ರದೇಶಗಳಿಂದನೇ ಪೂರೈಕೆ ಆಗುವಂತ ರಚನೆಯಲ್ಲಿ ಬಂದಿರುತ್ತೆ. ದಟ್ ಇಸ್ ಕಲ್ಟಿವೇಶನ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್, ಫ್ಲವರ್ಸ್, ಪೆರಿಷಬಲ್ ಐಟಮ್ಸ್ ಅಂತ ಹೇಳ್ತೇವೆ, ಬೇಗ ಕೆಡುವಂತಹ ಪದಾರ್ಥಗಳದು ಏನಿದಾವೆ ಇದು ಸುತ್ತಮುತ್ತ ಇರುವಂತಹ ಫ್ರಿಂಜ್ ದಿಂದ ಅಂಚದಿಂದನೇ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ರೀಸನ್ ಬೀಯಿಂಗ್ ವೆರಿ ಕ್ಲಿಯರ್. ಈಗ ನಮ್ಮಲ್ಲಿ ನಾವು ನೋಡಿವತ್ತಂದ್ರೆ ತಂತ್ರಜ್ಞಾನದ ಪ್ರಭಾವ ಇದೆ. ನಾನು ತೀರಾ ಹಲವಾರು ದಿನದವರೆಗೂ ಈ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನ ಕೆಡದೆ ಇರೋ ರೀತಿ ಒಳಗೆ ಶೇಖರಣೆ ಮಾಡಬಹುದು. ಎವ್ರಿಥಿಂಗ್ ಇಸ್ ಫೈನ್. ಬಟ್ ಬ್ಯಾಕ್ ದೆನ್, ಈಗ ಹಲವಾರು ದಶಕಗಳ ಹಿಂದೆ ನಾವು ನೋಡಿವತ್ತಂದ್ರೆ ಒಂದು ದೂರದಲ್ಲಿರುವಂತ ಒಂದು ಗ್ರಾಮೀಣ ಪ್ರದೇಶ ಒಳಗೆ ಹಾಲನ್ನ ಉತ್ಪಾದನೆ ಮಾಡಿ ನಗರಕ್ಕೆ ತಗೊಂಡ್ಬಂದು ಅಲ್ಲಿ ಸೆಲ್ ಮಾಡ್ತೀನಿ ಅನ್ನೋದ್ರ ಒಳಗೆ ಪೆರಿಷಬಲ್ ಐಟಮ್ಸ್ಗಳು ಏನಾಗ್ತಿತ್ತು, ಕೆಟ್ಟ ಹೋಗ್ಬಿಡ್ತಿತ್ತು. ಸೊ ಈ ರೀತಿಯಾಗಿರುವಂತ ಬೇಗನೆ ಕೆಡೋಂತ ವಸ್ತು ಅಥವಾ ಪದಾರ್ಥಗಳು ಅದು ಏನಾಗ್ತಿತ್ತು, ಫ್ರಿಂಜ್ ಇಂದನೇ ಕ್ವಿಕೆಸ್ಟ್ ವೇ ಒಳಗೆ ಸಪ್ಲೈ ಆಗುವಂತ ರಚನೆ ಒಳಗೆ ಬರ್ತಿತ್ತು. ಮಾರ್ಕೆಟ್ ಗಾರ್ಡನಿಂಗ್ ಅಪ್ರೋಚ್ ಅಂತ ಹೇಳ್ತೇವೆ, ಇದು ಅಪ್ರೋಚ್ ಒಳಗೆ ಇರುತ್ತೆ ಫ್ರಿಂಜಸ್. ನಗರದ ಅವಶ್ಯಕತೆಗಳು ಏನಿರುತ್ತೆ ಅದು ಬೆಳೆಯುವಂತ ರಚನೆ ಇರುತ್ತೆ. ಅಂದ್ರೆ ಕೃಷಿ ಚಟುವಟಿಕೆ ಇರುತ್ತೆ, ಬಟ್ ನಾವು ಮೂಲ ಬೆಳೆಗಳ ಅಥವಾ ಆಹಾರ ಬೆಳೆಗಳದು ಇರುತ್ತಲ್ಲ, ಇಂಥದ್ದಲ್ಲ. ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಅದು ಏನಿರುತ್ತೆ, ಇಂಥದ್ರದ ಕಲ್ಟಿವೇಶನ್ ಅದು ಏನಿರುತ್ತೆ,
ಹೆಚ್ಚಿರುತ್ತೆ ಅಂಡ್ ದೇ ಗಿವ್ ಮೋರ್ ರಿಟರ್ನ್, ಲಾಭನು ಹೆಚ್ಚು ಕೊಡುವಂತ ರಚನೆ ಇರುತ್ತೆ. ಸೊ ಕಡಿಮೆ ಪ್ರದೇಶದ ಒಳಗೆ ಹೆಚ್ಚು ಬೆಳೆದು ಲಾಭದಾಯಕವಾದ ಕೃಷಿ ಪದ್ಧತಿ ಅದು ಏನಿರುತ್ತೆ ಇಂಥದ್ದು ಅಪ್ರೋಚ್ ಒಳಗೆ ಬಂದಿರುತ್ತೆ. ಸೊ ಮಾರ್ಕೆಟ್ ನೀಡ್ಸ್ ಆರ್ ಟೇಕನ್ ಕೇರ್ ಇನ್ ದ ಫ್ರಿಂಜಸ್ ಮೇನ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇರುತ್ತೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟೀಸ್, ಮೂಲ ಸೌಕರ್ಯಗಳು ಇನ್ನೂ ಅಭಿವೃದ್ಧಿ ಹೊಂದೋ ಹಂತದಲ್ಲಿರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಹೊಸ ರೋಡ್ಸ್ ಗಳನ್ನ ಲೇ ಮಾಡೋದಾಗಿರ್ಬೋದು, ಡ್ರಿಂಕಿಂಗ್ ವಾಟರ್ ಲೇನ್ಸ್ ಅದರ ಪೈಪ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಾಗಿರ್ಬೋದು, ಸ್ಯಾನಿಟರಿ ಮೇಜರ್ಸ್ ಗಳನ್ನ ತಗೋದಾಗಿರ್ಬೋದು, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದಾಗಿರ್ಬೋದು, ಇದು ಗ್ರೋತ್ ಫೇಸ್ ಒಳಗಿರುತ್ತೆ. ಕಂಪ್ಲೀಟ್ ಬೆಳವಣಿಗೆ ಹೊಂದಿರುತ್ತಂತಲ್ಲ, ಅಭಿವೃದ್ಧಿ ಹೊಂದುತ್ತಿರುವಂತ ರಚನೆ ಒಳಗಿರುತ್ತೆ. ಅಂಡ್ ಮೋಸ್ಟ್ ಆಫ್ ದಿ ವೇ ಹಾಫ್ ಆಫ್ ದಿ ಪಾಪ್ಯುಲೇಷನ್ ಸಿಟಿ ಆಕ್ಟಿವಿಟೀಸ್ ಒಳಗೆ ಇನ್ವಾಲ್ವ್ ಆಗಿರುತ್ತೆ, ದಟ್ ಈಸ್ ಅರ್ಬನ್ ಸರ್ವಿಸಸ್ ಒಳಗೆ ಇನ್ವಾಲ್ವ್ ಇರುತ್ತೆ. ಹಾಫ್ ಆಫ್ ದಿ ಪಾಪ್ಯುಲೇಷನ್ ರೂರಲ್ ಆಕ್ಟಿವಿಟೀಸ್ ಒಳಗೆ ಇನ್ವಾಲ್ವ್ ಆಗಿರುವಂತ ರಚನೆ ಒಳಗಿರುತ್ತೆ. ಸೊ ದಿಸ್ ಇಸ್ ದ ವೇ ವಿ ಕ್ಯಾನ್ ಸೇ ದಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಎಕ್ಸಿಸ್ಟ್ ಇನ್ ದಿ ರೂರಲ್ ಅರ್ಬನ್ ಫ್ರಿಂಜ್. ಸೊ ಎನಿ ಸಿಟಿ ಇಫ್ ವಿ ಕನ್ಸಿಡರ್ that will have, I mean, as long as it has the growth, because the city grows in a course of time until it is fully mature. ಸಂಪೂರ್ಣವಾಗಿ ಪ್ರಬುದ್ಧವಾಗಿ ಆ ನಗರ ಬೆಳವಣಿಗೆ ಹೊಂದೋವರೆಗೂ, ಅಂದ್ರೆ ಆ ಹಂತ ಬರೋವರೆಗೂ ನಗರ ಹೊರಮುಖವಾಗಿ ಬೆಳ್ಕೋತ ಹೋಗುವಂತ ರಚನೆ ಒಳಗೇನೆ ಇರುತ್ತೆ. ಕಾನ್ಸಂಟ್ರಿಕ್ ರಿಂಗ್ಸ್ ಒಳಗೆ ಮೇಜರ್ ಆಗಿ ಗ್ರೋ ಆಗುವಂತ ನೇಚರ್ ಒಳಗೆ ಇರುತ್ತೆ. ಸೊ ಹಿಂಗೆ ಹೊರಮುಖವಾಗಿ ಬೆಳ್ಕೋತಾನೆ ಏನ್ ಹೋಗ್ತಾ ಇರುತ್ತೆ. ಸೊ ಎನಿ ಸಿಟಿ ಇಫ್ ಇಟ್ ಹ್ಯಾಸ್ ದಟ್ ಗ್ರೋತ್ ಪೊಟೆನ್ಶಿಯಲ್, ಇಟ್ ಹ್ಯಾಸ್ ಟು ಎಕ್ಸಿಸ್ಟ್ ದ ಫ್ರಿಂಜಸ್, ರಿಂಗ್ಸ್ ಫಾರ್ಮ್ ಒಳಗೆ ಫ್ರಿಂಜ್ಗಳು ಹಂಗೆ ಬೆಳ್ತಾನೆ ಹೋಗ್ತಾ ಇರುವಂತ ರಚನೆಯಲ್ಲಿದೆ. ಈಗ ಬೆಂಗಳೂರದಂತ ನಗರ ಅಂತ ನಾವು ನೋಡಿದ್ವಿ ಅಂತಂದ್ರೆ ವಿ ಕ್ಯಾನ್ ಸೇ ವೆರಿ ಕ್ಲಿಯರ್ಲಿ ದಟ್ ಸಿಟಿ ಇಸ್ ಸ್ಟಿಲ್ ಗ್ರೋಯಿಂಗ್ ಬಿಕಾಸ್ ದೇರ್ ಇಸ್ ಸ್ಟಿಲ್ ಮೈಗ್ರೇಷನ್ ಟುವರ್ಡ್ಸ್ ಬೆಂಗಳೂರಿಗೆ ವಲಸೆ ಹೋಗುವಂತ ರಚನೆಯಲ್ಲಿದೆ ಅಂತಂದ್ರೆ ಬೆಂಗಳೂರಲ್ಲಿ ಜನದತ್ತನೆ ಆಗೋದು, ಒತ್ತಡ ಬೀಳೋದು ಮೂಲ ಸೌಕರ್ಯಗಳ ಮೇಲೆ, ಮತ್ತೆ ಸುತ್ತಮುತ್ತ ಪ್ರದೇಶಗಳು ಏನಾಗುತ್ತೆ ಕಬಳಿಸ್ತಾ ಒಳಗೆ ಸೇರಿಸ್ತಾ ಹೋಗುವಂತ ರಚನೆಯಲ್ಲಿ ಬರುತ್ತೆ. ಸೊ ದಟ್ಸ್ ದ ವೇ even our city Bengaluru has still the potential of having the growth because it's not the fully mature city. ಸಂಪೂರ್ಣ ಪ್ರಬುದ್ಧವಾಗಿ ಅಭಿವೃದ್ಧಿ ಹೊಂದಿದ ನಗರ ಅಂತಲ್ಲ, ಇದು ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ಹಂತದ ಒಳಗಿದೆ ಅಂತಂದ್ರೆ fringes would increase further. Anyway, so this is the discussion which we have made regarding the rural urban fringe, ನಗರ ಗ್ರಾಮೀಣ ಅಂಚಿಗೆ ಸಂಬಂಧಪಟ್ಟಂಗೆ. ಬಟ್ ಅದ್ರ ರಿಲೇಟೆಡ್ ಆಗಿ ನಗರ ಅಂತಂದ್ರೆ ಏನು, ಅದರ ಲಕ್ಷಣಗಳನ್ನು ಸಹ ಸಾಧ್ಯದಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡಿದೆವು. ಸೊ ಇಫ್ ಅಟ್ ಆಲ್ ಎನಿ ಕ್ವಶನ್ ಅರೈಸಸ್ ಯು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್.